ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನಾವು ಏನು ನೋಡೋಣ ಅಂತಂದರೆ ESI 2002 ಕ್ವಶನ್ ಪೇಪರ್ನ ಆಲ್ರೆಡಿ ಒಂದು ಪಾರ್ಟ್ನ ಇದ್ರೆ ಸಾಲ್ವ್ ಮಾಡಿದಾಗಿದೆ, ಸರಿನಾ? ಅದ್ರ ಕಂಟಿನ್ಯೂಷನ್ ಪಾರ್ಟ್ ಆಗುತ್ತೆ. ಆಲ್ರೆಡಿ ಅಲ್ಲಿ 42 ಕ್ವಶನ್ ಸಾಲ್ವ್ ಮಾಡಿದಾಗಿದೆ. ಸೊ ಈ 43ನೇ ಕ್ವಶನಿಂದ ಕಂಟಿನ್ಯೂ ಮಾಡೋಣ, ಸರಿನಾ? ಸೊ ವಿಡಿಯೋ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಇಫ್ ಒಂದು ವಿಡಿಯೋ ಏನಾದರೂ ಇಷ್ಟ ಆಗಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಫಸ್ಟ್ ಕ್ವಶನ್ ಏನಿದೆ ಅಂತಂದರೆ, ಅತ್ಯಂತ ಹೆಚ್ಚು ಬೆಳ್ಳಿಯನ್ನು ಜಗತ್ತಿನಲ್ಲಿ ಉತ್ಪಾದಿಸುವ ದೇಶ ಅಂತ ಕೇಳಿದ್ದಾರೆ, ಓಕೆನಾ? ಅತ್ಯಂತ ಹೆಚ್ಚು ಇದ್ರೇನು, ಬೆಳ್ಳಿಯನ್ನು ಯಾವ ದೇಶದಲ್ಲಿ ಉತ್ಪಾದಿಸ್ತಾರೆ ಅಂತ ಕೇಳಿದ್ದಾರೆ. ಯಾವ ದೇಶದಲ್ಲಿ? ಅಮೇರಿಕಾ ಸಂಯುಕ್ತ ಸಂಸ್ಥಾನ ಇದೆ. ಈ ಅಮೇರಿಕಾದಲ್ಲಿ ಇದೆಯಲ್ಲ, ಇಲ್ಲಿ ಫಾಸ್ಫೇಟ್ ಜಾಸ್ತಿ ಉತ್ಪಾದನೆ ಮಾಡ್ತಾರೆ. ಯಾವುದು? ಅಮೇರಿಕಾದಲ್ಲಿ. ದಕ್ಷಿಣ ಆಫ್ರಿಕಾದ ಅಂತ ಇದೆ. ದಕ್ಷಿಣ ಆಫ್ರಿಕಾ ಇದೆಯಲ್ಲ, ಇಲ್ಲಿದ್ರೇನೋ ಆವಾಗ ಜಾಸ್ತಿ ಇದ್ರೇನೋ ಚಿನ್ನ ಉತ್ಪಾದನೆ ಮಾಡ್ತಿದ್ರು ಇಲ್ಲಿ. ಅದಾಂತರ ನೆಕ್ಸ್ಟ್ ಮೆಕ್ಸಿಕೋ ಅಂತ ಇದೆ. ಈ ಮೆಕ್ಸಿಕೋ ಇದೆ, ಇದಕ್ಕಿದ್ರೇನೋ ಬೆಳ್ಳಿಯ ತಟ್ಟೆ ಅಂತಾರೆ ಜಗತ್ತಿನ. ಯಾವುದು? ಮೆಕ್ಸಿಕೋ. ಸೊ ಇದ್ರೇನೋ ಅತಿ ಹೆಚ್ಚಿದ್ರೇನೋ ಬೆಳ್ಳಿ ಎಲ್ಲಿ ಉತ್ಪಾದನೆ ಮಾಡ್ತಾರೆ ಅಂದರೆ ಮೆಕ್ಸಿಕೋದಲ್ಲಿ ಉತ್ಪಾದನೆ ಮಾಡ್ತಾರೆ. ಹಾಗೆ ಆಸ್ಟ್ರೇಲಿಯಾ ಕೊಟ್ಟಿದ್ದಾರೆ. ಆಸ್ಟ್ರೇಲಿಯಾದ ಬಗ್ಗೆ ಏನು ನೋಡ್ಕೊಳ್ಳೋಣ ಅಂದರೆ, ಆಸ್ಟ್ರೇಲಿಯಾ ಅತ್ಯಂತ ಚಿಕ್ಕ ಖಂಡ, ಓಕೆನಾ? 7 ಖಂಡಗಳಲ್ಲಿ ಅತ್ಯಂತ ಚಿಕ್ಕ ಖಂಡ ಯಾವುದು ಅಂದರೆ ಆಸ್ಟ್ರೇಲಿಯಾ. ಬಟ್ ಇದು ಆದ ನಂತರ ನೆಕ್ಸ್ಟ್ ಏನಿದೆ ಆಸ್ಟ್ರೇಲಿಯಾದು, ಅಲ್ಲಿ ಏನು ಹೆಚ್ಚಿಗೆ ಉತ್ಪಾದನೆ ಮಾಡ್ತಾರೆ ಅಂತಂದರೆ, ಅತಿ ಹೆಚ್ಚು ಯುರೇನಿಯಂ ಇದೆಯಲ್ಲ, ಯುರೇನಿಯಂ ಅತಿ ಹೆಚ್ಚಿದ್ರೇನೋ ಸಿಗೋದು ಆಸ್ಟ್ರೇಲಿಯಾದಲ್ಲಿ. ಅತಿ ಹೆಚ್ಚು ಜಗತ್ತೊಳಗಿದ್ರೇನೋ 100% ಅಂದರೆ 33% ಇದ್ದರೆ ಎಲ್ಲಿದೆ ಅಂತಂದರೆ ಆಸ್ಟ್ರೇಲಿಯಾದಲ್ಲೇ ಇದೆ, ಸರಿನಾ? ಬಟ್ ಅತಿ ಹೆಚ್ಚು ಇಲ್ಲಿ ಉತ್ಪಾದನೆ ಇವಾಗ ಏನು ಮಾಡ್ತಿದ್ದಾರೆ, ಸಿಗ್ತದೆ ಓಕೆ, ಅದಿರಿದೆ ಓಕೆ, ಬಟ್ ಅಲ್ಲಿದ್ರೇನು ಯಾವುದು ಎಕ್ಸ್ಟ್ರಾಕ್ಟ್ ಮಾಡ್ತಿದ್ದಾರೆ ಅಂತ ಕೇಳಿದ್ರೆ ಕಬ್ಬಿಣ ಅತಿ ಹೆಚ್ಚಿಗೆ ಎಕ್ಸ್ಟ್ರಾಕ್ಟ್ ಮಾಡ್ತಿದ್ದಾರೆ. ಜಗತ್ತೊಳಗೆ ಅತಿ ಹೆಚ್ಚಿದ್ರೆ ಕಬ್ಬಿಣ ಉತ್ಪಾದಿಸುವ ದೇಶ ಯಾವುದು ಅಂತ ಕೇಳಿದ್ರೆ ಆಸ್ಟ್ರೇಲಿಯಾ ಅಂತ ಹೇಳಬೇಕಾಗುತ್ತೆ. ಜಪಾನ್ ದೇಶದ ರಾಷ್ಟ್ರೀಯ ಕ್ರೀಡೆ ಯಾವುದು ಅಂತ ಕೇಳಿದ್ದಾರೆ. ಜಪಾನ್ ದೇಶದ ಹಾಕಿ, ಜೂಡೋ, ಫುಟ್ಬಾಲ್, ಬಾಸ್ಕೆಟ್ಬಾಲ್ ಅಂತ ಇದೆ, ಸರಿನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಜೂಡೋ. ಓಕೆ, ಜೂಡೋ ಇದೆಯಲ್ಲ, ಈ ಜೂಡೋ ಅನ್ನೋದಿದ್ರೆ ರಾಷ್ಟ್ರೀಯ ಕ್ರೀಡೆ. ಭಾರತದ ರಾಷ್ಟ್ರೀಯ ಕ್ರೀಡೆ ಯಾವುದು? ಕಬಡ್ಡಿಯಾ, ಕ್ರಿಕೆಟಾ, ಹಾಕಿಯಾ, ಮತ್ತು ಯಾವುದು? ಭಾರತ ದೇಶದ ರಾಷ್ಟ್ರೀಯ ಕ್ರೀಡೆ ಯಾವುದೂ ಇಲ್ಲ, ಸರಿನಾ? ಅಧಿಕೃತವಾಗಿದ್ದರೆ ಯಾವುದೂ ಘೋಷಣೆ ಮಾಡ್ಕೊಂಡಿಲ್ಲ ನಾವು, ನಮ್ದು ಇದೇ ಅದ ಅಂಥೇಳಿ. ಓಕೆ, ಯಾವ ಬುಕ್ಕಲ್ಲೂ ಬರೆದಿಲ್ಲ. ಇವ್ರು ಸುಮ್ಮನೆ ಇದ್ರೇನೋ ಪ್ರೈಮರಿನಲ್ಲಿ ನಮಗಿದ್ರೆ ಕಲಿಸಿರ್ಬೋದು ಹಾಕಿ ನಮ್ಮ ದೇಶದ ಕ್ರೀಡೆ ಅಂತ, ಹಿಂದಿ ನಮ್ಮ ರಾಷ್ಟ್ರೀಯ ಭಾಷೆ ಅಂತ, ಓಕೆನಾ? ಹಿಂದಿ ನಮ್ಮ ರಾಷ್ಟ್ರೀಯ ಭಾಷೆ ಅಲ್ಲ. ಅದಾದ ನಂತರ ಯಾವುದು ಅಂತಂದರೆ ಹಾಕಿ ನಮ್ಮ ದೇಶದ ಕ್ರೀಡೆ ಅಲ್ಲ. ಹಾಕಿ ನಮ್ಮ ದೇಶದ ಕ್ರೀಡೆ ಅಂತ ನಾವು ಯಾಕೆ ಹೇಳ್ಕೊತೀವಿ ಅಂದರೆ 1928ರಿಂದ ಇಲ್ಲಿವರೆಗೂ 10 ಮೆಡಲ್ ತಂದಿದ್ದಾರೆ ಅವರೇ, ಓಕೆ? ಸೊ 10ರಲ್ಲಿರೇನೋ 8 ಗೋಲ್ಡ್ ಮೆಡಲ್ ಇದ್ದಾವೆ ಅವರಿವೆ ಹಾಕಿ ಒಲಿಂಪಿಕ್ಸ್ನಲ್ಲಿ. ಸೊ ಅದಕ್ಕೆ ರಾಷ್ಟ್ರೀಯ ಕ್ರೀಡೆ ಅಂತ ಹೇಳ್ಕೊತೀವಿ, ಬಟ್ ರಾಷ್ಟ್ರೀಯ ಕ್ರೀಡೆ ಅಲ್ಲ. ಬಾಂಗ್ಲಾದೇಶದ ರಾಷ್ಟ್ರೀಯ ಕ್ರೀಡೆ ಯಾವುದು ಅಂತ ಇದ್ರೆ ಇದಕ್ಕೆ ಕೇಳಿದ್ದ, GPSTR ಕ್ವಶನ್ ಕೇಳಿದ್ದ. ಯಾವುದು ಅಂತಂದರೆ ಅದಕ್ಕೆ ಕಬಡ್ಡಿ ಅವರ ರಾಷ್ಟ್ರೀಯ ಕ್ರೀಡೆ, ಸರಿನಾ? ಮೊದಲು ಯಾವುದಿತ್ತು ಅಂದರೆ ಕ್ರಿಕೆಟ್ ಇತ್ತು ಅವ್ರದ್ದು ಕೂಡ, ಬಟ್ ಇದ್ರೇನೋ ಇವಾಗ ಕಬಡ್ಡಿ ಇದೆ ಅವ್ರದ್ದು. ಭಾರತದಲ್ಲಿ ಮೊದಲನೇ ಸಾರ್ವತ್ರಿಕ ಚುನಾವಣೆ ನಡೆದ ವರ್ಷ ಅಂತ ಕೇಳಿದ್ದಾರೆ. ಯಾವಾಗ ನಡೀತದೆ ಅಂದರೆ ಅಕ್ಟೋಬರ್ 25, 1951ಕ್ಕೆ ಸ್ಟಾರ್ಟ್ ಆಗುತ್ತೆ, ಓಕೆನಾ? ಡೇಟ್ ಎಕ್ಸಾಕ್ಟ್ ನೆನಪಿಟ್ಕೊಳ್ಳಿ, ಸ್ವಲ್ಪ ಇದ್ರೇನೋ ನೆನಪುಳಿಯೋಕ್ಕೆ. ಅಕ್ಟೋಬರ್ 25, 1951ರಲ್ಲಿ ಸ್ಟಾರ್ಟ್ ಆಗುತ್ತೆ ಫಸ್ಟ್ ಎಲೆಕ್ಷನ್. ಅಂದರೆ ಫೇಸ್ ಟು ಫೇಸ್. ಇವಾಗ ಹೆಂಗಿದ್ರೆ ಕರ್ನಾಟಕದಲ್ಲಿ ಮೊನ್ನೆ ಲೋಕಸಭೆಯಲ್ಲಿದ್ದರೆ 7 ಫೇಸ್ ಒಳಗಿದ್ರೆ ಎಲೆಕ್ಷನ್ ನಡೆದು ಗೊತ್ತಾ? ಸೊ ಆ ಕಾಲದಲ್ಲಿ ಏನು ಮಾಡ್ತಾರೆ ಅಂದರೆ ಟೋಟಲ್ ಒಂದು 4-5 ತಿಂಗಳಿದ್ರೇನೋ ನಡೀತವೆ. ಯಾವಾಗ ಅಂದರೆ ಅಕ್ಟೋಬರ್ 25, 1951ಕ್ಕೆ ಸ್ಟಾರ್ಟ್ ಆಗುತ್ತೆ ಮೊದಲು. ಮುಗಿಯೋದು ಯಾವಾಗ ಮುಗಿತೆ ಅಂತಂದರೆ 1952 ಫೆಬ್ರವರಿ 21ನೇ ತಾರೀಕಿಗೆ, ಸರಿನಾ? ಫೆಬ್ರವರಿ 21ಕ್ಕೆ ಮುಗೀತದೆ. ಸೊ ಎಲ್ಲಿ ಅಂತಂದರೆ 1951, 52 ಎಲ್ಲಿದೆ ಹುಡುಕಾಡಬೇಕು, ಇಲ್ಲಿದೆ 1951, 51, 52. ಹಾಗೆ ಲೋಕಸಭೆ ಫಸ್ಟ್ ಇದರ ಫಾರ್ಮೇಷನ್ ಯಾವ ದಿನಾಂಕಿಗೆ ಆಯಿತು ಅಂದರೆ ಏಪ್ರಿಲ್ 17, 1952. ಹಾಗೆ ರಾಜ್ಯಸಭೆ ಯಾವಾಗ ಫಾರ್ಮೇಷನ್ ಆಯಿತು ಅಂತ ಅದು ಕೂಡ ಕೇಳಿದ್ದಾರೆ. 1952 ಮೇ 13, ಓಕೆನಾ? ಮೇ 13 ಮೊದಲು ರಾಜ್ಯಸಭೆ ಆಯಿತು ಲೋಕಸಭೆ ಆಯಿತು ಅಂತ ಕೇಳಿದ್ರೆ ಏನಂತ ಹೇಳಬೇಕು? ಮೊದಲು ಲೋಕಸಭೆ ಆಯಿತು, ಅದಾದ ರಾಜ್ಯಸಭೆ ಬಂತು ಅಂತ ಹೇಳಬೇಕು. ಎಷ್ಟು ತಿಂಗಳು? 1 ತಿಂಗಳು ಆದ ನಂತರ, ಸರಿನಾ? ಸೊ ನೆಕ್ಸ್ಟ್ ಏನಿದೆ, ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಯಾರು ಅಂತ ಕೇಳಿದ್ದಾರೆ. 46ನೇ ಕ್ವಶನ್. KC ರೆಡ್ಡಿ, ಓಕೆ? ಅದಾನಂತರ ದೇವರಾಜ ಅರಸು ಇದ್ರೇನು 1973ರಲ್ಲಿದ್ದರು. ಕೆಂಗಲ್ ಹನುಮಂತಯ್ಯ ಇದ್ರೇನು 2ನೇ ಮುಖ್ಯಮಂತ್ರಿ. HC ದಾಸಪ್ಪ ಎಲ್ಲ ಇವರು ಮುಖ್ಯಮಂತ್ರಿನೇ ಆಗಿಲ್ಲ. KC ರೆಡ್ಡಿ ಇದ್ದಾರಲ್ಲ, ಇವರು ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ. ಹಾಗೆ ಮೈಸೂರು ರಾಜ್ಯದ ಪ್ರಥಮ ಚುನಾಯಿತ ಮುಖ್ಯಮಂತ್ರಿ ಅಂತ ಕೇಳಿದ್ರೆ ಏನಂತ ಹೇಳ್ತೀವಿ? ಅಲ್ಲಿ ಕೆಂಗಲ್ ಹನುಮಂತಯ್ಯ ಅಂತ ಹೇಳಬೇಕಾಗುತ್ತೆ, ಸರಿನಾ? ಚುನಾಯಿತ ಮುಖ್ಯಮಂತ್ರಿ. ಇವರು KC ರೆಡ್ಡಿ ಇದ್ರಲ್ಲ, ಇವರು 1947 ಅಕ್ಟೋಬರ್ 27ರಂದು ಇವ್ರದ್ರನ್ನು ಟೆಂಪ್ರವರಿ ಸರ್ಕಾರ ಬರುತ್ತೆ. ಆ ಟೆಂಪ್ರವರಿ ಸರ್ಕಾರದ ಅಧ್ಯಕ್ಷರು ಮೀನ್ಸ್ ಯಾರು? ಚೀಫ್ ಮಿನಿಸ್ಟರ್ ಯಾರು ಅಂತಂದರೆ ಇವರು KC ರೆಡ್ಡಿ. ಬಟ್ ಎಲೆಕ್ಷನ್ ಆದ ನಂತರ ಗೆದ್ದವ್ರು ಯಾರು ಅಂದರೆ ಕೆಂಗಲ್ ಹನುಮಂತಯ್ಯ. ವಿಧಾನಸೌಧ ಕಟ್ಸಿದ್ರಲ್ಲ ಕೈದಿಗಳ ಕಡೆಯಿಂದ, ಅವರೇ ಇವರು. ದೇವರಾಜ ಅರಸು ಇದ್ರೇನೋ ಕರ್ನಾಟಕ ಅಂತ ನೇಮ್ ಚೇಂಜ್ ಮಾಡಿದಾಗ ಇದ್ದ ಮುಖ್ಯಮಂತ್ರಿ.
ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ, ಈ ಕೆಳಗಿನ ಯಾವ ದೇಶವು 1000 ಸರೋವರಗಳ ಪ್ರದೇಶ, 1000 ಸರೋವರಗಳ ನಾಡು ಯಾವುದು? ಅತಿ ಹೆಚ್ಚು ಖುಷಿಯಾಗಿರೋ ನಾಡು ಸರೋವರ ಅದಾವ ಅಂದರೆ ಅಲ್ಲಿ ಖುಷಿಯಾಗಿದ್ದಾರೆ. ಯಾರು ಅಂದರೆ ಫಿನ್ಲ್ಯಾಂಡ್ದವರು. ಓಕೆ, 7ನೇ ಬಾರಿ ಇದ್ರೆ ಅತಿ ಹೆಚ್ಚು ಇದ್ರೂ ಖುಷಿಯ ಸೂಚ್ಯಂಕ ಬರುತ್ತಲ್ಲ, ಹ್ಯಾಪಿನೆಸ್ ಇಂಡೆಕ್ಸಲ್ಲಿ ಇದ್ರೆ 7ನೇ ಬಾರಿ 7ನೇ ವರ್ಷ ಕಂಟಿನ್ಯೂ ಅವರೇ ಫಸ್ಟ್ ಇದ್ದಾರೆ. ಯಾರು? ಫಿನ್ಲ್ಯಾಂಡ್. ನಾವೆಲ್ಲ ದೂರ ಇದ್ದೀವಿ ಭಾಳ. ಸೊ ನೆಕ್ಸ್ಟ್ ಏನಿದೆ ಅಂದರೆ, ಶ್ರೀಮತಿ ಇಂದಿರಾ ಗಾಂಧಿಯವರ ಸಮಾಧಿ ಇರುವ ಸ್ಥಳವನ್ನು ಏನಂತ ಕರೀತಾರೆ ಅಂತ. ಈ ಫಸ್ಟ್ ಇದ್ರಿ ಶ್ರೀಮತಿ ಇಂದಿರಾ ಗಾಂಧಿ ಇದ್ದಾರಲ್ಲ, ಇವರು ಯಾವ ವರ್ಷದಲ್ಲಿ ಇದ್ರೆ ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ ಅಂತ ಗೊತ್ತಿರಬೇಕು. ಯಾವಾಗ ಅಂದರೆ 1966 ಜನವರಿ 24ನೇ ತಾರೀಕಿಗೆ ಇವರಿದ್ರೇನೋ ಇದು ಆಗ್ತಾರೆ, ಪ್ರೈಮ್ ಮಿನಿಸ್ಟರ್ ಆಗ್ತಾರೆ. ಸರಿನಾ? ಭಾರತದ ಪ್ರಥಮ ಹಾಗೂ ಏಕೈಕ ಮಹಿಳಾ ಪ್ರಧಾನಮಂತ್ರಿ. ಸರಿನಾ? ಏಕೈಕ ಮಹಿಳಾ ಪ್ರಧಾನಮಂತ್ರಿ. ಸೊ ಅವ್ರದ್ದಿದ್ರೇನೋ ಏನು ಪ್ರೈಮ್ ಮಿನಿಸ್ಟರ್ ಆದ್ರಲ್ಲ, ಆ ದಿನಾಂಕ ನಾವು ಏನು ಆಚರಿಸ್ತೀವಿ ಅಂತಂದರೆ ರಾಷ್ಟ್ರೀಯ ಹೆಣ್ಣು ಮಗುವಿನ ದಿನ ಅಂತ ಆಚರಿಸ್ತೀವಿ. ಸರಿನಾ? ಜನವರಿ 24ನೇ ತಾರೀಕನ್ನು. ಸೊ ಇವ್ರದ್ದು ಮೊದಲ ಹೆಸರು ಏನಾಗಿತ್ತು ಇಂದಿರಾ ಗಾಂಧಿಯವ್ರದ್ದು ಅಂತ ಕೇಳಿದ್ರೆ ಪ್ರಿಯದರ್ಶಿನಿ ಅಂತ ಇತ್ತು. ಓಕೆನಾ? ಇವ್ರಿಗಿರೋ ಬಿರುದು ಕೂಡ ಪ್ರಿಯದರ್ಶಿನಿ ಇದೆ. ಹಾಗೆ ಇವ್ರ ಮೊದಲ ಹೆಸರು ಅಂತ ಕೇಳಿದ್ರು ಕೂಡ ಪ್ರಿಯದರ್ಶಿನಿ ಅಂತಲೇ ಹಾಕಬೇಕಾಗುತ್ತೆ ಆನ್ಸರ್. ಈ ರಾಜ್ಘಾಟ್ ಯಾರ್ದಾಗಿತ್ತು? ಮಹಾತ್ಮ ಗಾಂಧೀಜಿಯವ್ರದ್ದಿದ್ರೇನೋ ಸಮಾಧಿ ಸ್ಥಳ ಅದು. ಶಕ್ತಿ ಸ್ಥಳ ಮತ್ತು ಶಾಂತಿವನ, ಮತ್ತು ಯಾರ್ದು ವಿಜಯಘಾಟ ಯಾರ್ದು? ಲಾಲ್ ಬಹದ್ದೂರ್ ಶಾಸ್ತ್ರಿ ಇದೆ. ಶಾಂತಿವನ ಇದ್ರೇನೋ ಇವ್ರ ತಂದೆಯವ್ರದ್ದಿದೆ. ಶಕ್ತಿ ಸ್ಥಳ ಯಾರ್ದು ಇದ್ರೆ ಇವ್ರದ್ದೇ ಇದೆ, ಯಾರ್ದು? ಇಂದಿರಾ ಗಾಂಧಿ ಅವ್ರದ್ದು. ಮತ್ತು ಸಮತಾ ಸ್ಥಳ ಯಾರ್ದು ಇದೆಯಾ ಅಂದರೆ ಬಾಬು ಜಗಜೀವನ್ ರಾಮ್ ಅವ್ರದ್ದಿದೆ. ಸರಿನಾ? ಸೊ ನೆಕ್ಸ್ಟ್ ಇದ್ರೆ, ದೀಪ ಇರುವ ಹೆಣ್ಣು ಎಂದು ಗುರುತಿಸಲ್ಪಡುತ್ತದೆ. ಓಕೆ, ಯಾರನ್ನು ನಾವು ಇದ್ರೇನೋ ದೀಪ ಇರುವ ಹೆಣ್ಣು ಅಂತ ಕರಿತೀವಿ ಅಂತ ಕೇಳಿದ್ದಾರೆ. ಓಕೆ, ಸೊ ಏನು ಕೊಟ್ಟಿದ್ದಾರೆ ಆಪ್ಷನ್ ಅಂದರೆ ಸರೋಜಿನಿ ನಾಯ್ಡು, ಮದರ್ ತೆರೇಸಾ, ಫ್ಲೋರೆನ್ಸ್ ನೈಟಿಂಗಲ್, ಶ್ರೀಮತಿ ಇಂದಿರಾ ಗಾಂಧಿ ಅಂತ ಕೊಟ್ಟಿದ್ದಾರೆ. ದೀಪ ಇರುವ ಹೆಣ್ಣು. ಓಕೆನಾ? ಲೇಡಿ ವಿತ್ ಲ್ಯಾಂಪ್. ಓಕೆ, ಲೇಡಿ ವಿತ್ ಲ್ಯಾಂಪ್ ಅಂತ ಕರಿತೀವಿ ಇವರಿಗೆ. ಅದು ಇಂಗ್ಲೀಷಲ್ಲಿ ನೋಡಿದ್ರೆ ಇದ್ರೆ ಕ್ವಿಕ್ಕಾಗಿ ಗೊತ್ತಾಗುತ್ತೆ. ಇದು ಕನ್ನಡ ಇದು ಕನ್ನಡ ವರ್ಷನಲ್ಲಿ ಇದಿಲ್ಲ, ಸ್ವಲ್ಪ ಅಷ್ಟೇನೋ ಕನ್ಫ್ಯೂಸ್ ಆಗುತ್ತೆ. ಲೇಡಿ ವಿತ್ ಲ್ಯಾಂಪ್ ಯಾರಿಗೆ ಕರಿತೀವಿ ಅಂತ ಕೇಳಿದ್ರೆ ಫ್ಲೋರೆನ್ಸ್ ನೈಟಿಂಗಲ್ ಅವ್ರಿಗೆ ಕರಿತೀವಿ. ಓಕೆನಾ? ಫ್ಲೋರೆನ್ಸ್ ನೈಟಿಂಗಲ್. ಸೊ ನೆಕ್ಸ್ಟ್ ಏನಿದೆ ಅಂತಂದರೆ, ಅತಿ ಹೆಚ್ಚು ಉಣ್ಣೆ ಉತ್ಪಾದಿಸುವ ದೇಶ ಯಾವುದು ಅಂತ ಕೇಳಿದ್ದಾರೆ. ಉಣ್ಣೆ ಇದೆಯಲ್ಲ, ಉಣ್ಣೆ ಇದ್ರೂ ಉತ್ಪಾದಿಸ್ತಾರೆ. ಯಾವ ದೇಶ ಅಂತಂದರೆ, ಕುರಿಗೆ ಯಾವ ಫೇಮಸ್ ಇದೆ ಅಲ್ಲೇ ಉಣ್ಣೆ ಕೊಡೋದ್ರೆ ಅಲ್ಲೇ ಫೇಮಸ್ ಇರ್ಬೇಕು ತಾನೆ. ಕುರಿಗೆ ಯಾವ್ದು ಫೇಮಸ್ ಇದೆ? ಆಸ್ಟ್ರೇಲಿಯಾ ಫೇಮಸ್ ಇದೆ. ಆಸ್ಟ್ರೇಲಿಯಾ ಒಳಗಿದ್ರೆ ಡಾನ್ ಅಂತ ಹೇಳಿ ಕುರಿಗಳು ಬರ್ತವೆ. ಓಕೆ, ಕುರಿ ಹೆಸರೇ ಡಾನ್. ಓಕೆನಾ? ಆ ಡಾನ್ ಅಂತ ಕುರಿಗಳದಿದ್ರೆ ಉಣ್ಣೆ ಇದೆಯಲ್ಲ, ಅದು ಭಾಳ ಫೇಮಸ್, ಜಗತ್ತಿನ ತುಂಬ ಫೇಮಸ್ ಇದೆ ಅದು. ಸ್ಪೆಷಲಿ ಇದ್ರೆ ಯುರೋಪ್ ಖಂಡದಲ್ಲಿದ್ದರೆ ಜಾಸ್ತಿ ಫೇಮಸ್ ಇದೆ. ಯಾಕಂದರೆ ಅಲ್ಲಿ ಶೀತ ಪ್ರದೇಶ ತಾನೇ ಅದು. ಸೊ ಅಲ್ಲಿದ್ರೇನೋ ಅವ್ರಿಗೆ ಬೇಕಾಗ್ತದೆ ಜಾಸ್ತಿ ಸ್ವೆಟರ್ಸ್ನ. ಸೊ ಅಲ್ಲಿದ್ರೇನೋ ಜಾಸ್ತಿ ಫೇಮಸ್ ಇದೆ ಇವ್ರದ್ದು. ಯಾರ್ದು? ಡಾನ್ ಉಣ್ಣೆ ತಳಿ. ಸೊ ಆಪ್ಷನ್ ಯಾವುದಾಗುತ್ತೆ ಅಂದರೆ ಆಪ್ಷನ್ ಎ, ಆಸ್ಟ್ರೇಲಿಯಾ. ಅತಿ ಹೆಚ್ಚು ಉಣ್ಣೆ ಉತ್ಪಾದಿಸುವ ದೇಶ ಕೂಡ ಆಸ್ಟ್ರೇಲಿಯಾ. ಅತಿ ಹೆಚ್ಚಿದ್ರೆ ಕುರಿ ಏನು ಕೆಲಸ ಇದೆಯಲ್ಲ, ಆ ಕುರಿ ಸಾಕಾಣಿಕೆ ಮಾಡೋದು, ಅದು ಕೂಡ ಇದ್ರೇನೋ ಆಸ್ಟ್ರೇಲಿಯಾ ಅಂತಲೇ ಹೇಳಬೇಕಾಗುತ್ತೆ. ಅತಿ ಹೆಚ್ಚಿದ್ರೇನೋ. ಮತ್ತು ಇವಾಗ ಯಾವುದು ಬೇಡಿಕೆಯ ತಳಿ ಕುರಿಗಳು ಯಾವುದು ಅಂದರೆ ಡಾನಾ ಕುರಿಗಳು. ಓಕೆನಾ? ಆ ಡಾನಾ ಕುರಿಗಳು ಎಲ್ಲಿ ಕಂಡು ಬರ್ತವೆ ಅಂತಂದರೆ ಆಸ್ಟ್ರೇಲಿಯಾದಲ್ಲಿ ಕಂಡು ಬರ್ತವೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ, ಶ್ರವಣಬೆಳಗೊಳದ ಗೊಮ್ಮಟೇಶ್ವರ ಪ್ರತಿಮೆಯು ಎಷ್ಟು ಎತ್ತರವಿದೆ ಅಂತ ಕೇಳಿದ್ದಾರೆ. 47 ಅಡಿ ಇದೆಯಾ? ಅಲ್ಲ. 50 ಅಡಿ ಇದೆಯಾ? ಇಲ್ಲ. 63 ಇದೆಯಾ? ಇಲ್ಲ. 57.6 ಅಡಿ ಇದೆ. ಓಕೆನಾ? ಇದಕ್ಕೆ ಇನ್ನೊಂದಿದ್ರೇನೋ 57.6, ಇಲ್ಲಾಂತಂದರೆ ಶಾರ್ಟಾಗಿ ಅಂದರೆ ಫುಲ್ ಹೋಲಾಗಿ ನಂಬರ್ ಕೊಟ್ಟರೆ 57 ಕೊಡ್ತಾರೆ, ಇಲ್ಲಾಂದ್ರೆ 58 ಕೊಡ್ತಾರೆ. ಯಾವುದು ಕೊಟ್ಟರೆ ಹಾಕಬೇಕಾಗುತ್ತೆ. ಹಾಗೆ 2ನೇ ಎತ್ತರ ಯಾವುದಿದೆ ಅಂತಂದರೆ ಕಾರ್ಕಳದಲ್ಲಿದೆ. 3ನೇ ಎತ್ತರ ಧರ್ಮಸ್ಥಳದಲ್ಲಿದೆ. ಹಾಗೆ 4ನೇ ಎತ್ತರ ವೇಣೂರದಲ್ಲಿದೆ. 5ನೇ ಎತ್ತರ ಗೊಮ್ಮಟಗಿರಿಯಲ್ಲಿದೆ. ಗೊಮ್ಮಟಗಿರಿಯಲ್ಲಿದೆ ಅಂತಂದರೆ ಮೈಸೂರದಲ್ಲಿದೆ. ಸರಿನಾ? ಟೋಟಲ್ ಎಷ್ಟು ಮೂರ್ತಿಗಳಿದ್ದಾವೆ ಯಾರ್ದು? ಗೊಮ್ಮಟೇಶ್ವರಂದು ಕರ್ನಾಟಕ ಒಳಗೆ ಅಂದರೆ 5 ಮೂರ್ತಿಗಳಿದ್ದಾವೆ. ಸೊ ಅರೇಂಜ್ ವೈಸಲ್ಲಿ ಅರೇಂಜಿಂಗ್ ಆರ್ಡ್ರಲ್ಲಿ ಡಿಸೆಂಡಿಂಗ್ ಆರ್ಡ್ರಲ್ಲಿ ನೆನ್ಪಿಟ್ಕೊಳ್ಳಿ. ಅತಿ ಹೆಚ್ಚು ದೊಡ್ಡದು ಯಾವುದು ಅಂದರೆ ಶ್ರವಣಬೆಳಗೊಳ, ಸೆಕೆಂಡ್ ಯಾವುದು ಅಂದರೆ ಕಾರ್ಕಳ, 3 ಧರ್ಮಸ್ಥಳ, 4 ಇನ್ನೊಂದು ಧರ್ಮಸ್ಥಳದಲ್ಲಿ ಯಾವ ವರ್ಷದಲ್ಲಿದ್ದರೇನೋ ಮೂರ್ತಿ ಶ್ರವಣಬೆಳಗೊಳದಲ್ಲಿದ್ದರೆ ಏನು ಗೊಮ್ಮಟೇಶ್ವರ ಮೂರ್ತಿ ಇದೆಯಲ್ಲ, ಆ ಥರ ಧರ್ಮಸ್ಥಳದಲ್ಲಿ ಯಾವ ವರ್ಷ ಸ್ಟಾರ್ಟ್ ಮಾಡಿದ್ರು ಅಂತ ಕೇಳಿದ್ದಾರೆ ಸ್ಟೇಟ್ ಎಕ್ಸಾಮ್ಸಲ್ಲೇ. ಯಾವಾಗ ಅಂದರೆ 1973ರಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಸರಿನಾ? ನೆಕ್ಸ್ಟ್ ಇದರ ಯಾವುದು ಧರ್ಮಸ್ಥಳ ಆದ ನಂತರ ನೆಕ್ಸ್ಟ್ ಯಾವುದು ಬರುತ್ತೆ ಅಂದರೆ ವೇಣೂರು ಬರುತ್ತೆ. ವೇಣೂರು ಆದ ನಂತರ ನೆಕ್ಸ್ಟ್ ಯಾವುದು ಬರುತ್ತೆ ಅಂದರೆ ಕಾರ್ಕಳ ಬರುತ್ತೆ. ಕಾರ್ಕಳ ಎಲ್ಲಿದೆ ಅಂದರೆ ಉಡುಪಿ ಜಿಲ್ಲೆಯಲ್ಲಿದೆ. ಸರಿನಾ? ಸೊ ಗಣಿತಶಾಸ್ತ್ರದಲ್ಲಿ 0ಯನ್ನು ಕಂಡುಹಿಡಿದವರು ಯಾರು? ನಾವೇ. ಇದು ಏನಿದೆ? ಯಾರಾದರೂ ಹೇಳ್ತಾರೆ ಇದು ಆನ್ಸರ್. ಕೆಳಗಿನಲ್ಲಿ ಯಾವುದಕ್ಕೆ ಕುದುರೆಮುಖ ಹೆಸರಾಗಿದೆ? ಕುದುರೆಗೆ ಹೆಸರಾಗಿದೆ. ಓಕೆನಾ? ಬಟ್ ಅಲ್ಲ. ಮ್ಯಾಂಗ್ನೀಸ್ ಎದುರು, ತಾಮ್ರದ ಎದುರು, ಕಬ್ಬಿಣದ ಎದುರು, ಅಲ್ಯೂಮಿನಿಯಂ ಎದುರು ಅಂದರೆ ಕಬ್ಬಿಣದ ಎದುರು. ಓಕೆನಾ? ಕುದುರೆಮುಖದಲ್ಲಿದ್ರೇನೋ ಭದ್ರಾವತಿ ವಿಸ್ಕೋ ಸ್ಟಾರ್ಟ್ ಆಗುತ್ತಲ್ಲ 1923ರಲ್ಲಿ. ಯಾರು? ವಿಶ್ವೇಶ್ವರಯ್ಯ ಸ್ಟಾರ್ಟ್ ಮಾಡ್ತಾರೆ. ಓಕೆನಾ? ಸೊ ಅದೇ ಇದು ಕಬ್ಬಿಣದ ಎದುರಿಗಿದ್ರೆ ಫೇಮಸ್ ಆಗಿದೆ. ಧೂಮಕೇತುವು ಚಲಿಸುವ ಪಥವು ಒಂದು ಡ್ಯಾಶ್ ಆಗಿರುತ್ತದೆ. ಧೂಮಕೇತು ಹೆಂಗೆ ಚಲಿಸ್ತದೆ ಅಂತ ಕೇಳಿದ್ದಾನೆ. ಸರಿನಾ? ಹೆಂಗೆ ಚಲಿಸ್ತದೆ?
ವೃತ್ತವಾಗಿರುತ್ತದೆ ಅಂತ ಕೊಟ್ಟಿದ್ದಾನೆ. ಅಂಡಾಕೃತಿಯಾಗಿರುತ್ತದೆ, ಅರ್ಧ ಚಲಿಸಿ ಹೊಳಿದ್ರೇನೋ ರಿಟರ್ನ್ ಬರ್ತದೆ ಅಂತ ಹೇಳಿದ್ದಾನೆ. ನೇರ ರೇಖೆಯಾಗಿರ್ತದೆ, ಹಾಗೆ ಹೊಂಟಂದ್ರೆ ಆ ಕಡೆ ಹೋಗೇ ಬಿಡ್ತದೆ, ಹೊಳಿ ಬರೋದಿಲ್ಲ ಅಂತ ಹೇಳಿದ್ದಾನೆ. ಅಂಕುಡು ಅಂಕ ಆಗಿರ್ತದೆ ಅಂತ ಕೊಟ್ಟಿದ್ದಾನೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಅಂಕುಡು ಅಂಕ ಆಗಿರ್ತದೆ. ಸರಿನಾ? ಸೊ ನೆಕ್ಸ್ಟ್ ಏನಿದೆ ಅಂದರೆ ವಿಟಮಿನ್ ಎ ಕೊರತೆಯಿಂದ ಕೆಳಗಿನ ಯಾವ ಕಾಯಿಲೆಯು ಬರುತ್ತದೆ? ಗಳಗಂಡ ಎದಕ್ಕೆ ಬರುತ್ತೆ ಅಂದರೆ ಇದಕ್ಕೆ ಬರುತ್ತೆ. ಅಯೋಡಿನ್ ಕೊರತೆಯಿಂದ ಬರುತ್ತೆ. ಯಾವುದು? ಗಳಗಂಡ. ಟೈಫಾಯ್ಡ್ ಎದಕ್ಕೆ ಬರುತ್ತೆ ಅಂದರೆ ಇದೊಂದು ಟೈಫಾಯ್ಡ್ ಅನ್ನೋದು ಬ್ಯಾಕ್ಟೀರಿಯಾ. ಸರಿನಾ? ಮತ್ತು ರಾತ್ರಿ ಅಂಧತ್ವ ಇದು ವಿಟಮಿನ್ ಎ ಕೊರತೆಯಿಂದ ಬರುತ್ತೆ. ಸರಿನಾ? ಈ ಮಲೇರಿಯಾ ಇದೆಯಲ್ಲ, ಇದು ಪ್ರೋಟೋಸೋವಾದಿಂದ ಬರುತ್ತೆ. ಇದು ಸೊಳ್ಳೆಯಿಂದನೇ ಬರುತ್ತೆ, ಹೆಣ್ಣು ಸೊಳ್ಳೆಯಿಂದ. ಸರಿನಾ? ಮತ್ತು ಕರ್ನಾಟಕದ ವಿಧಾನಸಭೆಯ ಅಧ್ಯಕ್ಷರು ಯಾರು ಅಂತ ಕೇಳಿದರೆ, ಯಾರಿದ್ದಾರೆ ಕರ್ನಾಟಕದ ವಿಧಾನಸಭೆಯ ಅಧ್ಯಕ್ಷರು? ವಿಧಾನಸಭೆಯ ಅಧ್ಯಕ್ಷರು ಅಂದರೆ ಏನಿಲ್ಲ ಅಕ್ಕ, ಏನೋ ವಿಧಾನಸಭೆ ಸ್ಪೀಕರ್ ಯಾರು ಅಂತ ಅನ್ನಂಗೆ ಅಷ್ಟೇನಾ? ವಿಧಾನಸಭೆಯ ಸ್ಪೀಕರ್ ಯಾರಿದ್ದಾರೆ? ಅವಾಗ ಯಾರಿದ್ರು ಬೇಕಾಗಿಲ್ಲ, ಬಟ್ ಇವಾಗ ಯಾರಿದ್ದಾರೆ ಅಂತ ಕೇಳಿದ್ರೆ UT ಖಾದರ್ ಇದ್ದಾರೆ. ಪ್ರಥಮ ಅಲ್ಪಸಂಖ್ಯಾತ ಸ್ಪೀಕರ್ ಕರ್ನಾಟಕದ ಯಾರು? UT ಖಾದರ್. ಹಾಗೆ ವಿಧಾನ ಪರಿಷತ್ ಒಂದಿದೆಯಲ್ಲ ನಮ್ಮಲ್ಲಿ, ಆ ವಿಧಾನ ಪರಿಷತ್ತಿನ ಸ್ಪೀಕರ್ ಯಾರು ಅಂತ ಕೇಳಿದ್ರೆ ಬಸವರಾಜ್ ಹೊರಟ್ಟಿ ಅಂತ ಬರ್ತಾರೆ. ಯಾರು? ಬಸವರಾಜ್ ಹೊರಟ್ಟಿ. ಸರಿಯಾ? ಅವರ ಅಧಿಕಾರಾವಧಿ ಎಷ್ಟು ವರ್ಷ ಇರ್ತದೆ ಅಂತ ಕೇಳಿದ್ರೆ 6 ವರ್ಷ ಇರ್ತದೆ. ಯಾರ್ದು? ವಿಧಾನ ಪರಿಷತ್ನವ್ರದ್ದು. ವಿಧಾನಸಭೆದವ್ರದ್ದು ಎಷ್ಟು ಇರ್ತದೆ ಅಂದರೆ 5 ವರ್ಷ ಇರ್ತದೆ. ಸರಿನಾ? ಸೊ ಅದು ನೆನ್ಪಿಟ್ಕೊಳ್ಳಿ. ಇದಕ್ಕೆ ಆನ್ಸರ್ ಯಾವುದು ಅಂದರೆ UT ಖಾದರ್ ಪ್ರಸ್ತುತ. ಮತ್ತು 2002ರಲ್ಲಿ ಕಬೀರ್ ಸಮ್ಮಾನ. 2002ರಲ್ಲಿ ಬೇಕಾಗಿಲ್ಲ. ಓಕೆ, ನೆಕ್ಸ್ಟ್ ಏನಿದೆ ಅಂದರೆ ನಾರ್ತ್ ವೆಸ್ಟ್ ಕ್ರಿಕೆಟ್ ಟ್ರೋಫಿಯ ವಿಜೇತರು. ಇವಾಗ ನಾರ್ತ್ ವೆಸ್ಟ್ ಬೇಕಾಗಿಲ್ಲ. ಇವಾಗಿದ್ರೆ ಯಾವುದು ವರ್ಲ್ಡ್ ಕಪ್ ನಡೀತಲ್ವ ಮೊನ್ನೆ, ವುಮೆನ್ಸ್ದು ನಡೀತು, ಮೆನ್ಸ್ ನಡೀತು. ವುಮೆನ್ಸ್ ಯಾರು ಗೆದ್ದರು ಅಂದರೆ ನ್ಯೂಜಿಲೆಂಡ್ ಅವ್ರು ಗೆದ್ದಿದ್ದಾರೆ. ಯಾರಿಗೆ ಸೋಲಿಸಿ ಅಂತಂದರೆ ಸೌತ್ ಆಫ್ರಿಕಾದವ್ರಿಗೆ ಸೋಲಿಸಿ. ಮೆನ್ಸ್ ಟೀಮ್ ಯಾರು ಗೆದ್ದಿದ್ದಾರೆ ಅಂತ ಕೇಳಿದ್ರೆ ಇಂಡಿಯಾದವ್ರು ಗೆದ್ದಿದ್ದಾರೆ. ಯಾರಿಗೆ ಅಂದರೆ ಅವ್ರದ್ದು ಕೂಡ ಸೌತ್ ಆಫ್ರಿಕಾದವ್ರಿಗೆ ಸೋಲಿಸಿ. ಸರಿನಾ? ಎಲ್ಲಿ ನಡೀತು ಮೆನ್ಸ್ ಕ್ರಿಕೆಟ್ ಅಂತಂದರೆ ವೆಸ್ಟ್ ಇಂಡೀಸ್ ಮತ್ತು ಅಮೇರಿಕಾ ಎರಡೂ ಕೂಡ ಜಂಟಿಯಾಗಿ ನಡೀತಿದ್ದಾವೆ. ಸರಿಯಾ? ಬಟ್ ಇದು ವುಮೆನ್ಸ್ ಕ್ರಿಕೆಟಲ್ಲಿ ನಡೆದಿದೆ 9ನೇ ಆವೃತ್ತಿ ಅಂತ ಕೇಳಿದ್ರೆ ಅದು UAEಯಲ್ಲಿ ನಡೆದಿದೆ. ಓಕೆನಾ? ಯುನೈಟೆಡ್ ಅರಬ್ ಎಮಿರೇಟ್ಸ್ ಆ ದೇಶದಲ್ಲಿ ನಡೆದಿದೆ. ಸೊ ಅಲ್ಲಿ ರೀಸೆಂಟಾಗಿ ಅಲ್ಲಿ ಶಾರ್ಜಾ ಸ್ಟೇಡಿಯಂ ಅಂತ ಒಂದು ಸ್ಟೇಡಿಯಂ ಇದೆ. ಅದು 200 ಪಂದ್ಯಗಳನ್ನ ಆಯೋಜಿಸಿದ ಜಗತ್ತಿನ ಮೊದಲ ಕ್ರಿಕೆಟ್ ಸ್ಟೇಡಿಯಂ ಆಗಿದೆ ಅದು. ಓಕೆನಾ? ಇಂಟರ್ನ್ಯಾಷನಲ್ ಇದ್ರೇನೋ ಮ್ಯಾಚಸ್ ಇದ್ರೆ ಅಲ್ಲಿ ಭಾಳ ನಡೆದಿದ್ದಾವೆ. ಸೊ ಶಾರ್ಜಾ ಸ್ಟೇಡಿಯಂ ಎಲ್ಲಿ ಬರ್ತದೆ ಅಂತ ಗೊತ್ತಿರಬೇಕು. ಅದು ಎಲ್ಲಿ? ಅಬುಧಾಬಿಯಲ್ಲಿ ಬರ್ತದೆ, ಶಾರ್ಜಾ. ಓಕೆ, UAE ಅಂತ ದೇಶ ಗೊತ್ತಿರಬೇಕು. ಕೇಂದ್ರೀಯ ಚರ್ಮ ಸಂಶೋಧನಾ ಸಂಸ್ಥೆಯು ಈ ಕೆಳಗಿನ ಯಾವ ಪ್ರದೇಶದಲ್ಲಿದೆ? ಓಕೆನಾ? ಚರ್ಮ ಓಕೆ, ಚ ಫಾರ್ ಚೆನ್ನೈ. ಓಕೆನಾ? ಚರ್ಮ ಚೆನ್ನೈ ಒಳಗಿದೆ. ಓಕೆ, ಚರ್ಮ ಸಂಶೋಧನಾ ಕೇಂದ್ರ ಎಲ್ಲಿದೆ? ಚೆನ್ನೈದಲ್ಲಿದೆ. ಸೊ ಹೈದರಾಬಾದ್, ಬೆಂಗಳೂರು, ಮುಂಬೈ, ಹೈದರಾಬಾದ್. ಓಕೆ, ಇವೆಲ್ಲ ಯಾವುದರಲ್ಲಿಲ್ಲ. ಮಾನವ ಕಂಡುಹಿಡಿದ ಮೊದಲ ಧಾತು ಯಾವುದು ಅಂತ ಕೇಳಿದ್ದಾರೆ. ಇದು ಸ್ವಲ್ಪ ಟ್ರಿಕಿ ಕ್ವಶನ್ ಇದೆ ಆ್ಯಕ್ಚುಲಾಗಿ. ಮಾನವ ಬಳಸಿದ ಮೊದಲ ಲೋಹ ಯಾವುದು ಅಂತ ಕೇಳಿದ್ರೆ ಒಂದಾಗುತ್ತೆ. ಮಾನವ ಕಂಡುಹಿಡಿದ ಮೊದಲ ಧಾತು ಅಂತ ಕೇಳಿದ್ರೆ ಒಂದಾಗುತ್ತೆ. ಸೆಕೆಂಡ್ PUC ಬುಕ್ಕಲ್ಲಿ ಒಂದು ಕೊಟ್ಟಿದ್ದಾನೆ, 7th ಬುಕ್ಕಲ್ಲಿ ಒಂದು ಕೊಟ್ಟಿದ್ದಾನೆ, ಗೌರ್ಮೆಂಟ್ ಕೀ ಆನ್ಸರ್ ಒಂದು ಕೊಟ್ಟಿದ್ದಾನೆ. ಸರಿನಾ? ಬಟ್ ಈ ಕ್ವಶನ್ ಪೇಪರ್ದು ಇವ್ರು ಕೀ ಆನ್ಸರ್ ಬಿಟ್ಟಿದಾರಲ್ವ 2002ರಲ್ಲಿ, ಇದ್ರ ಪ್ರಕಾರ ಏನು ಅಂತಂದರೆ ತಾಮ್ರ ಅಂತ ಕೊಟ್ಟಿದ್ದಾರೆ. ಸರಿನಾ? ಬಟ್ ಮಾನವ ಕಂಡುಹಿಡಿದ ಮೊದಲ ಧಾತು ಯಾವುದು ಅಂದರೆ ಆ್ಯಕ್ಚುಲಿ ಬಂಗಾರ. ಬಟ್ ಮಾನವ ಬಳಸಿದ ಮೊದಲ ಧಾತು ಅಂತ ಕೇಳಿದ್ರೆ ತಾಮ್ರ ಅಂತ ಹೇಳ್ತೀವಿ ನಾವು. ಸರಿನಾ? ಇವಾಗಿದ್ರೇನೋ ಸ್ವಲ್ಪ ಕ್ಲಾರಿಟಿ ಕೊಟ್ಟು ಕೇಳ್ತಿದ್ದಾನೆ ಅವು ಕ್ವಶನ್ಸ್. ಬಟ್ ಕೆಲವೊಂದು ಸರಿ ಇದ್ರೇನೋ ನಮ್ಮ ಟೈಮ್ ಖರಾಬಿದ್ದಾಗ ಕ್ವಶನ್ ಅವನು ಹೇಗೆ ಬೇಕಾದರೂ ಕೇಳ್ಬೋದು. ಬಟ್ ಅಲ್ಲಿ ಹಾಕಬೇಕಾಗಿದ್ರು ತಾಮ್ರನೇ ಹಾಕಬೇಕಾಗುತ್ತೆ ಮ್ಯಾಕ್ಸಿಮಮ್. ಬಟ್ ಯಾಕೆ ನಾವು ಏನಾದರೂ ಬಂಗಾರ ಹಾಕಿ ನಾವು ಆಕ್ಷೇಪಣೆ ಸಲ್ಲಿಸ್ಬೋದು. ಓಕೆನಾ? 50 ರೂಪಾಯಿ ಕೊಟ್ಟು ಆಕ್ಷೇಪಣೆ ಸಲ್ಲಿಸ್ತೀರಿ ಅಂತ ಕೊಡ್ತಾರಲ್ಲ ಕೀ ಆನ್ಸರ್ ಬಿಟ್ಟ ನಂತರ ಸಲ್ಲಿಸ್ಬೋದು. ಏನು ಬೇಸಸ್ ಮೇಲೆ ಅಂತಂದರೆ ಸೆಕೆಂಡ್ PU ಹಿಸ್ಟ್ರಿ ಬುಕ್ ಇದೆಯಲ್ಲ ಅದರದ್ದೊಂದು ಇದ್ರೇನೋ ಒಂದು 7ನೇ ಪೇಜೋ 8ನೇ ಪೇಜಲ್ಲಿ ಇದೆ. ಬಂಗಾರ ಇದ್ರೇನೋ ಮೊದಲು ಬಳಸೋಣ ಮಾನವ ಅಂತೇಳಿ ಕೊಟ್ಟಿದ್ದಾರೆ. ಅಲ್ಲಿ ಅದನ್ನು ಫೋಟೋ ತೆಗೆದು ಹಾಕಿರಿ ಅವರಿಗೆ. ಓಕೆನಾ? ಮಾರ್ಕ್ಸ್ ಬರುತ್ತೆ. ಬಟ್ ಬಳಸಿದ ಅಂತ ಕೇಳಿದ್ರೆ ತಾಮ್ರನೇ ಅಂತ ಹಾಕಬೇಕಾಗತ್ತೆ. ಸೊ ನೆಕ್ಸ್ಟ್ ಏನಿದೆ ಅಂದರೆ ಕೆಳಗಿನ ಯಾವ ರಾಜ್ಯವು ಬಾರ್ಲಿಯನ್ನು ಉತ್ಪಾದಿಸುತ್ತಿಲ್ಲ ಅಂತ ಕೊಟ್ಟಿದ್ದಾನೆ. ಬಾರ್ಲಿಯನ್ನು ಯಾರು ಉತ್ಪಾದಿಸ್ತಿಲ್ಲ? ಸಿಂಧೂ ನಾಗರಿಕತೆಯ ಫೇಮಸ್ ಬೆಳೆಗಳು ಯಾವುದು ಅಂದರೆ ಗೋಧಿ ಮತ್ತು ಬಾರ್ಲಿ. ಇದು ನೆನ್ಪಿಟ್ಕೊಳ್ಳಿ. ಓಕೆನಾ? ಇದು ಕೇಳಿದ್ದಾನೆ, SSCಯಲ್ಲಿ ಕೇಳಿದ್ದಾನೆ. ಗೋಧಿ ಮತ್ತು ಬಾರ್ಲಿ ಮತ್ತು ಅಕ್ಕಿ ಕೊಟ್ಟಿದ್ದಾನೆ. ಅಕ್ಕಿ ಕೂಡ ಬೆಳೀತಿದ್ರು, ಬಟ್ ಪ್ರಮುಖ ಬೆಳೆ ಇಲ್ಲ ಅಷ್ಟೇ. ಅಕ್ಕಿ ಬೆಳೆದಿದ್ದಾರೆ, ಮೆಕ್ಕೆಜೋಳ ಅದು ಏನೋ ಬೆಳೆದಿದ್ದಾರೆ, ಬಟ್ ಪ್ರಮುಖ ಬೆಳೆ ಇಲ್ಲ ಅಷ್ಟೇ. ಸರಿನಾ? ಪ್ರಮುಖ ಬೆಳೆ ಯಾವುದಾಗಿತ್ತು ಅಂದರೆ ಮೊದಲು ಗೋಧಿ, ಆಮೇಲೆ ಅದು ಆನಂತರ ಬಾರ್ಲಿ. ಸರಿನಾ? ಸೊ ಇಲ್ಲಿ ಈ ಕ್ವಶನ್ಗೆ ಏನು ಉತ್ತರ ಆಗುತ್ತೆ ಅಂದರೆ ಬಾರ್ಲಿ ನಾವು ಕರ್ನಾಟಕದವರು ಉತ್ಪಾದನೆ ಮಾಡಲ್ಲ ಬಾರ್ಲಿ. ಓಕೆನಾ? ಪಂಜಾಬದಲ್ಲಿದೆ, ಕಾಶ್ಮೀರದಲ್ಲಿದೆ, ಅದಾನಂತರ ಉತ್ತರ ಪ್ರದೇಶದಲ್ಲಿದೆ. ಬಟ್ ಕರ್ನಾಟಕದಲ್ಲಿದ್ರೇನೋ ಬಾರ್ಲಿ ಇದ್ರೇನೋ ಉತ್ಪಾದಿಸುತ್ತಿಲ್ಲ ಆವಾಗ. ಇವಾಗ ಅಲ್ಪ ಇದ್ರೇನೋ ಅಲ್ಪ ಸ್ವಲ್ಪ ಇದ್ರೇನೋ ಉತ್ಪಾದನೆ ಮಾಡ್ತಾರೆ, ಬಟ್ ಇದ್ರೇನೋ ಪೂರ್ಣ ಪ್ರಮಾಣದಲ್ಲಿಲ್ಲ. ಇವಾಗ ಸೇಬು ಹಣ್ಣಿದ್ರೇನೋ ಉತ್ಪಾದನೆ ಮಾಡ್ತಾರೆ ಕರ್ನಾಟಕದಲ್ಲಿ ಅಂದರೆ ಇಲ್ಲ ಅಂತಲೇ ಹೇಳ್ತೀವಿ. ಬಟ್ ಇಲ್ಲಿ ನಮ್ಮ ಇಂಡಿಗೆ ಬಂದರೆ
ಒಂದೆರಡು ಇದು ಸಿಗ್ತವೆ ನಿಮಗೆ, ತೋಟಗಳು ಸಿಗ್ತವೆ ಇಲ್ಲೇ ರೋಡ್ ಸೈಡ್ ಹೋಗುವಾಗಲೇ. ಅಲ್ಲಿ ಇವಾಗ ಇಲ್ಲಿ ಆಲ್ರೆಡಿ ಇದ್ರೇನೋ ಯಾವುದದು ಸೇಬು ತೋಟ ಬೆಳೆದಿದ್ದಾರೆ. ಇವಾಗ ಸೇಬು ಇದ್ರೇನೋ ಸ್ಟಾರ್ಟ್ ಮಾಡಿದ್ದಾರೆ ಆಲ್ರೆಡಿ. ಅಗಿ ಹೆಚ್ಚಿ ಒಂದು 2-3 ವರ್ಷ ಆಯಿತು. ಇನ್ನೊಂದು ವರ್ಷ ಆದರೆ ಕಾಯಿ ಬರ್ತವೆ. ಓಕೆನಾ? ಅದು ಎಲ್ಲಿ ಚಳಿ ಪ್ರದೇಶದಲ್ಲೇ ಬೆಳಿಬೇಕು ಅಂತ ಏನೋ ಒಂದಿತ್ತಲ್ಲವ ಇಷ್ಟು ದಿನ, ಅದನ್ನೇನೋ ಸುಳ್ಳು ಮಾಡ್ತಿದ್ದಾರೆ ಜನ. ಸೊ ಆ ಬಾರ್ಲಿ ಕೂಡ ಇವಾಗ ಕೂಡ ಇದ್ರೇನೋ ಕರ್ನಾಟಕದಲ್ಲಿ ಬೆಳೀತಿದ್ದಾರೆ. ನೆಕ್ಸ್ಟ್, ಹಾಕಿ ತಂಡದಲ್ಲಿ ಎಷ್ಟು ಜನರ ಆಟಗಾರರು ಇರ್ತಾರೆ? ಓಕೆ, ಹಾಕಿ ತಂಡದಲ್ಲಿ ಎಷ್ಟು ಜನ ಆಟಗಾರರು ಇರ್ತಾರೆ? ಖೋಖೋದಲ್ಲಿ ಎಷ್ಟು ಜನ ಇರ್ತಾರೆ? ಅದಾದ ನಂತರ ಚೆಸ್ದಲ್ಲಿ ಎಷ್ಟು ಇರ್ತಾರೆ? ಚೆಸ್ದಲ್ಲಿ ಒಬ್ಬರೇ ಇರ್ತಾರೆ. ನನ್ನ ಮುಂದೆ ಇನ್ನೊಬ್ಬ ಕೂತಿರ್ತಾನೆ ಲೋ ಬೈ ಅಂತ ಕೇಳಿದ್ರೆ ಅಲ್ಲ. ಓಕೆನಾ? ಯಾಕಂದ್ರೆ ಕ್ರಿಕೆಟಲ್ಲಿ ಎಷ್ಟು ಅಂತ ಹೇಳ್ತೀವಿ ನಾವು, 11 ಅಂತ ಹೇಳ್ತೀವಿ ತಾನೇ. ಮುಂದೆ ಅಪೋಸಿಟ್ 11 ಜನ ಇರ್ತಾರೆ, 22 ಅಂತ ಹೇಳ್ತೀವ ಇಲ್ಲ ತಾನೇ. ಸೊ ಹಾಗೆ ಒಂದು ಟೀಮಲ್ಲಿ ಎಷ್ಟು ಜನ ಇರ್ತಾರೆ ಅಂದರೆ ಒಬ್ಬನೇ ಇರ್ತಾನೆ. ಯಾವುದರಲ್ಲಿ? ಚೆಸ್ದಲ್ಲಿ. ಮತ್ತು ಹ್ಯಾಂಡ್ಬಾಲ್ ಇದೆಯಲ್ಲ, ಹ್ಯಾಂಡ್ಬಾಲಲ್ಲಿ ಎಷ್ಟು ಜನ ಇರ್ತಾರೆ ಅಂದರೆ 5 ಜನ ಇರ್ತಾರೆ. ವಾಲಿಬಾಲ್ 6 ಜನ ಇರ್ತಾರೆ. ಅದಾದ ನಂತರ ಯಾವುದು ಇದು ಬತ್ತು, ಯಾವುದು ಹಾಕಿ ಮತ್ತು ಕ್ರಿಕೆಟಲ್ಲಿ ಎರಡರಲ್ಲೂ ಕೂಡ 11 ಜನನೇ ಇರ್ತಾರೆ. ಮತ್ತು ಫುಟ್ಬಾಲಲ್ಲಿ ಅದರಲ್ಲೂ 11 ಜನನೇ ಇರ್ತಾರೆ. ಮತ್ತು ಖೋಖೋದಲ್ಲಿ 12 ಜನ ಇರ್ತಾರೆ. ಸರಿನಾ? 12 ಜನ ಇರ್ತಾರೆ. ಈ 15 ಅಂತ ಇದೆಯಲ್ಲ, ಈ 15 ಸ್ನೂಕರ್ ಆಡ್ತೀವಿ ಗೊತ್ತಾ? ಆ ಸ್ನೂಕರಲ್ಲಿ ರೆಡ್ ಬಾಲ್ಸ್ ಎಷ್ಟು ಇರ್ತವೆ ಅಂತ ಕೇಳ್ತಾರೆ. ರೆಡ್ ಬಾಲ್ಸ್ ಎಷ್ಟು ಇರ್ತವೆ ಅಂದರೆ 15 ಇರ್ತವೆ ಸ್ನೂಕರಲ್ಲಿ. ಟೋಟಲ್ ಎಷ್ಟು ಬಾಲ್ ಇರ್ತವೆ ಅಂದರೆ 22 ಇರ್ತವೆ. ಬಟ್ ರೆಡ್ ಬಾಲ್ಸ್ ಕೇಳಿದಾನೆ ಕ್ವಶನ್ ಪೇಪರ್ನಲ್ಲಿ ಎಷ್ಟಿರ್ತವೆ ಅಂತಂದರೆ 15 ಇರ್ತವೆ. ಸರಿನಾ? ಸ್ನೂಕರಲ್ಲಿ. ಇವಾಗ ಮೊನ್ನೆ ಇದ್ರೇನೋ ಕರೆಂಟ್ ಅಫೇರ್ಸಲ್ಲಿ ಒಂದು ನ್ಯೂಸ್ ಇದೆ, ಪಂಕಜ್ ಅಡ್ವಾಣಿ ಸ್ನೂಕರ್ ಇದ್ರೇನೋ ಬೆಂಕಿ ಪ್ಲೇಯರ್ ಕರ್ನಾಟಕದವರು. ಓಕೆನಾ? ಅವರು ವಿಶ್ವ ಬಿಲಿಯರ್ಡ್ಸ್ನ ಏನೋ ಪ್ರಶಸ್ತಿ ಗೆದ್ದಿದ್ದಾರೆ ಸ್ನೂಕರಲ್ಲಿ. ಸರಿನಾ? ಅವ್ರ ಹೆಸರು ನೆನ್ಪಿಟ್ಕೊಳ್ಳಿ. ಯಾರು? ಪಂಕಜ್ ಅಡ್ವಾಣಿ. ಸ್ನೂಕರ್ನ ದಂತಕತೆ ಅವರು. ಕ್ರಿಕೆಟ್ನ ದಂತಕತೆ ವಿರಾಟ್ ಕೊಹ್ಲಿ ಹೇಗೋ ಹಾಗೆ ಅವರು ಕೂಡ ಸ್ನೂಕರಲ್ಲಿ. ಸಾಮಾನ್ಯವಾಗಿ ಒಬ್ಬ ಮನುಷ್ಯನ ಬ್ಲಡ್ ಪ್ರೆಷರ್ ಎಷ್ಟಿರ್ತದೆ ಅಂತ ಕೇಳಿದ್ದಾರೆ. 80/120 ಇರುತ್ತಾ, 120/80 ಇರುತ್ತಾ ಅಂತೇಳಿ. ಆ 120/80, 80/120 ಅಂದರೆ ಸಿಸ್ಟಾಲಿಕ್ ಮತ್ತು ಡಯಾಸ್ಟಾಲಿಕ್ ಅಂತ ಹೇಳಿ 2 ಬರುತ್ತೆ. ಓಕೆನಾ? ಸಿಸ್ಟಾಲ್ ಎಷ್ಟಿರುತ್ತೆ, ಡಯಾಸ್ಟಾಲ್ ಎಷ್ಟಿರುತ್ತೆ ಅಂತ ಕೇಳಿದ್ದಾನೆ. ಸಿಸ್ಟಾಲ್ ಎಷ್ಟಿರುತ್ತೆ ಅಂದರೆ 120 ಇರುತ್ತೆ. ಇವಾಗ ಲಬ್ ಅನ್ನತ್ತೆ ಗೊತ್ತಾ? ಆ ಲಬ್ ಅನ್ನೋದು 120 ಇರುತ್ತೆ ಫೋರ್ಸ್. ಹಾಗೆ ಡಬ್ಬತ್ತ ಹೊಳೆ ಇಳಿತದಲ್ಲ ಕೆಳಗೆ, ಅದು ಇದ್ರೇನೆ 80 ಇರುತ್ತೆ. ಓಕೆ, ಇಷ್ಟೇ ಸಿಂಪಲ್ ಅದು. ನೆಕ್ಸ್ಟ್ ಏನಿದೆ ಅಂದರೆ, ಕೆಳಗಿನ ಯಾವುದಕ್ಕೆ ಅತ್ಯಂತ ಸಣ್ಣ ಜೀವಕೋಶ ಇದೆ ಅಂತ ಕೇಳಿದ್ದಾರೆ. ಅತಿ ದೊಡ್ಡ ಜೀವಕೋಶ ಯಾವುದು? ಆಸ್ಟ್ರಿಚ್ ಪಕ್ಷಿಯ ಮೊಟ್ಟೆ. ಅತಿ ಚಿಕ್ಕ ಜೀವಕೋಶ ಯಾವುದು? ದೊಡ್ಡದು ಅಂದರೆ ಅದು, ಚಿಕ್ಕದು ಯಾವುದು ಅಂದರೆ ಮೈಕ್ರೋಪ್ಲಾಸ್ಮಾ. ಸರಿನಾ? ಕಿತ್ತಳೆನಲ್ಲಿ ಮತ್ತು ಲಿಂಬುದಲ್ಲಿ ಯಾವುದಿರುತ್ತೆ ಅಂದರೆ ವಿಟಮಿನ್ ಸಿ ಇರುತ್ತೆ. ಅದರದ್ದು ರಾಸಾಯನಿಕ ಹೆಸರು ಏನಂತ ಕೇಳಿದ್ರೆ ಆಸ್ಕಾರ್ಬಿಕ್ ಆಮ್ಲ ಅಂತ ಕರಿತೀವಿ. ಓಕೆನಾ? ಆಸ್ಕಾರ್ಬಿಕ್ ಆ್ಯಸಿಡ್ ಅಂತ ಕರಿತೀವಿ. ಸರಿನಾ? ಮತ್ತು ವಿಟಮಿನ್ ಎ, ವಿಟಮಿನ್ ಡಿ, ವಿಟಮಿನ್ ಇವಾಗ ಎ, ಡಿ, ಇ, ಕೆ ಅಂತ ಬರುತ್ತೆ. ಓಕೆನಾ? ಇವು ಕೊಬ್ಬಿನಲ್ಲಿ ಕರಗುವ ಆಮ್ಲಗಳು. ಹಾಗೆ ನೀರಿನಲ್ಲಿ ಕರಗುವ ಆಮ್ಲಗಳು ಬರ್ತವೆ. ನೀರಿನಲ್ಲಿ ಕರಗುವ ಆಮ್ಲಗಳು ಯಾವುವು ಅಂತಂದರೆ ಬಿ ಸಿ. ಓಕೆನಾ? ಬಿ ಸಿ, ವಿಟಮಿನ್ ಬಿ, ವಿಟಮಿನ್ ಸಿ ಏನಿದೆಯಲ್ಲ, ಇವು ನೀರಿನಲ್ಲಿ ಕರಗುವ ಆಮ್ಲಗಳು. ಹೆಂಗೆ ನೆನಪಿಟ್ಕೋಬೇಕು? ಬಿಸಿ ನೀರೊಳಗಿದ್ರೆ ಕರಗ್ತವೆ. ಓಕೆನಾ? ಬಿಸಿ ನೀರು, ಹಾಟ್ ವಾಟರ್. ಓಕೆ, ಅದಕ್ಕೆ ಕನ್ನಡದಲ್ಲಿ ಏನೈತಿ? ಬಿಸಿ ನೀರು. ಆ ಬಿಸಿ ಬಿ, ಇದು ಸಿ. ಓಕೆ. ಬಟ್ ಇನ್ನೊಂದಿದ್ರೇನು ಅಲ್ಟ್ರಾ ಕ್ವಶನ್ ಏನಂತಂದರೆ, ಯಾವ ವಿಟಮಿನ್ ಇದ್ದರೆ ನೀರಿನಲ್ಲಿ ಕರಗಲ್ಲ ಅಂತ ಕೊಟ್ಟು ಆಪ್ಷನ್ ಏನು ಕೊಡ್ತಾನೆ ಗೊತ್ತಾ? B1, B5, B6, B12 ಅಂತ ಕೊಡ್ತಾನೆ. ಓಕೆ, ಇದರಲ್ಲಿ ಯಾವುದಂತ ಹಾಕ್ತೀರಾ? ನಾವು ನಾರ್ಮಲಾಗಿ ಓದಿದ್ದು ಬಿ ಮತ್ತು ಸಿ ಇದ್ರೇನೋ ನೀರಿನಲ್ಲಿ ಕರಗ್ತವೆ ಅಂತ ಓದಿರ್ತೀವಿ. ಬಟ್ ಈ ಥರ ಕೊಟ್ಟಾಗ ಏನಂತ ಮಾಡ್ತೀವಿ? ಇದು SSC CGL ಕ್ವಶನ್. ಇದು B12 ಇದೆಯಲ್ಲ, ಈ B12 ಇದ್ರೆ ನೀರಲ್ಲಿ ಕರಗಲ್ಲ ಅದು. ಓಕೆನಾ? ಎಕ್ಸೆಪ್ಟ್ ಏನು B12 ಇದೆಯಲ್ಲ, ಉಳಿದಿದ್ದೆಲ್ಲ ಇದ್ರೇನೋ ವಿಟಮಿನ್ಗಳಿದ್ರೆ ನೀರಿನಲ್ಲಿ ಕರಗ್ತವೆ. ಬಟ್ B12 ಮಾತ್ರ ನೀರಿನಲ್ಲಿ ಕರಗಲ್ಲ. ಇದು ನೆನಪಿರಲಿ. ಆಪ್ಷನ್ ಈ ಕೊಟ್ಟಾಗಿದ್ರೆ ಸ್ವಲ್ಪ ಇವ್ರು ಕುತ್ತಿಗೆ ಬರ್ತದೆ. B12 ಅನ್ನೋದು ಸ್ವಲ್ಪ ಗೊತ್ತಿದ್ರೆ ಏನು ಅನಿಸೋದಿಲ್ಲ. ಹೌದಾ, ನಾವು ಗೊತ್ತಿದ್ದ ಮನುಷ್ಯ ಅದ, ನಾವು ಬಂದಾನ ಅವನೇ ಅಂತ ಅನ್ನಿಸ್ತದೆ. ಯಾರೋ ಬೈನಿ ಏನದ ಅಂತ ಅನ್ನಿಸ್ತದೆ ಕ್ವಶನ್ ಪೇಪರ್ ನೋಡಿದಾಗ. ಸರಿನಾ? ಸೊ ನೆಕ್ಸ್ಟ್ ಏನಿದೆ ಅಂದರೆ, ಸ್ಪಾರ್ಕ್ ಪ್ಲಗ್ಗಳು ಇರುವ ಯಂತ್ರ ಅಂತ ಕೊಟ್ಟಿದ್ದಾರೆ. ಈ ಸ್ಪಾರ್ಕ್ ಪ್ಲಗ್ ಇದೆಯಲ್ಲ, ಇದು ರೀಸೆಂಟಾಗಿ ಯಾವುದು SSCನಲ್ಲಿ ಕೇಳಿದ್ದೆ. ಇದು ಸ್ಪಾರ್ಕ್ ಪ್ಲಗ್ ಇದ್ರೇನೋ ಯಾವ ಯಂತ್ರಗಳಲ್ಲಿ ಯೂಸ್ ಮಾಡ್ತೀವಿ ಅಂತ. ಸರಿನಾ? ಯಾವ ಡೀಸೆಲ್ ಇಂಜಿನಲ್ಲಿ ಯೂಸ್ ಮಾಡ್ತೀವ, ಮತ್ತು ಉಗಿ ಇಂಜಿನ್ಗಳಲ್ಲಿ ಯೂಸ್ ಮಾಡ್ತೀವಿ. ಪೆಟ್ರೋಲ್ ಇಂಜಿನೇ ವಿದ್ಯುತ್ ಮೋಟಾರ್ ಇಲ್ಲ ಅಂದರೆ ಪೆಟ್ರೋಲ್ ಇಂಜಿನಲ್ಲಿದ್ರೇನೋ ಸ್ಪಾರ್ಕ್ ಪ್ಲಗ್ ಅಂತ ಯೂಸ್ ಮಾಡ್ತೀವಿ. ಓಕೆನಾ? ಎಲ್ಲೆಲ್ಲಿ ಪೆಟ್ರೋಲ್ ಇದ್ರೇನೋ ಇಂಜಿನ್ ಬರುತ್ತಲ್ಲ, ಅಲ್ಲಿ ನಾವು ಸ್ಪಾರ್ಕ್ ಪ್ಲಗ್ ಅಂತಲೇ ಯೂಸ್ ಮಾಡ್ತೀವಿ. ಸರಿಯಾ? ಸ್ಪಾರ್ಕ್ ಪ್ಲಗ್ ಅಂತ ಬರುತ್ತೆ. ಇವಾಗ ನಾವು ಗಾಡಿ ಕೂಡ ಇದ್ರೇನೋ ಬೈಕ್ ಯೂಸ್ ಮಾಡ್ತೀವಲ್ಲ, ಬೈಕಲ್ಲಿ ಕೂಡ ಕೆಳಗೆ ಪ್ಲಗ್ ಕಿತ್ತಲೆ ಅವನಿಗೇನು ಗಾಡಿ ಇದ್ರೇನೋ ಚಾಲೋ ಹೋಗಲ್ಲ ಅಂತ ಅಂತೀವಿ ಗೊತ್ತಾ? ಕೆಳಗೆ ಒಂದು ಸ್ಪಾರ್ಕ್ ಪ್ಲಗ್ ಅಂತ ಒಂದು ರೆಡ್ ಕಲರ್ ಇದ್ರೇನೋ ಪ್ಲಗ್ ಇರುತ್ತೆ. ಅದಕ್ಕೆ ಸ್ಪಾರ್ಕ್ ಪ್ಲಗ್ ಅಂತೀವಿ ನಾವು ಆ್ಯಕ್ಚುಲಾಗಿ. ಸರಿನಾ? ಆ ಸ್ಪಾರ್ಕ್ ಪ್ಲಗ್ ಇದ್ರೆ ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಪೆಟ್ರೋಲ್ ಇಂಜಿನ್ಗಳಲ್ಲಿ ಯೂಸ್ ಮಾಡ್ತೀವಿ.
ಸೊ ನೆಕ್ಸ್ಟ್ನಲ್ಲಿ ಏನಿದೆ ಅಂದರೆ ಮಹಾಭಾರತದಲ್ಲಿ ಧರ್ಮಪುತ್ರ ಎಂಬ ಹೆಸರುಳ್ಳವನು ಯಾರು ಅಂತ ಕೇಳಿದ್ದಾರೆ. ಧರ್ಮಪುತ್ರ ಧರ್ಮಕ್ಕೆ ಇದ್ರೇನೋ ಹೆಸರು ಯಾರು ಅಂತ ಕೇಳಿದ್ದಾರೆ. ಕರ್ಣನ ಅಲ್ಲ, ಆ್ಯಕ್ಚುಲಿ ಇವ್ರಿಗೆ ಕರಿಬೇಕಾಗಿತ್ತು, ಬಟ್ ಇದ್ರೆ ಕರೆದಿಲ್ಲ. ಬಟ್ ಇದ್ರ ದುರ್ಯೋಧನನ ಇವರಲ್ಲ, ಇವರಿದ್ರೇನೋ ಮಹಾ ಮೋಸಗಾರರಿದ್ರು ಇವರು. ಬಟ್ ಇದ್ರೇನೋ ಅನಾಹುತ ಬಹುತ್ ಏನಂತಾರೆ ಬಲಶಾಲಿ. ಭೀಷ್ಮ ಅಲ್ಲ, ಈ ಭೀಷ್ಮಗೆ ಏನಿದೆ ಅಂದರೆ ಗಂಗಾಪುತ್ರ ಇವ್ರ ಹೆಸರು, ಓಕೆನಾ. ಮತ್ತು ಯುಧಿಷ್ಠಿರ, ಓಕೆನಾ, ಧರ್ಮಪುತ್ರ ಯುಧಿಷ್ಠಿರ ಅಂತಲೇ ಕರೀತಾರೆ ಅವರಿಗೆ. ಇವ್ರಿಗೆ ಇನ್ನೊಂದು ಹೆಸರು ಏನೇ ಧರ್ಮರಾಯ ಅಂತಿದೆ, ಸರಿನಾ. ಸೊ ಇವರು ಮೊದಲ ಪಾಂಡವ. ಮಧ್ಯಮ ಪಾಂಡವ ಯಾರು ಅಂದರೆ ಅರ್ಜುನ. ಮತ್ತು ದ್ವಿತೀಯ ಪಾಂಡವ ಯಾರು ಅಂತಂದರೆ ಭೀಮ. ನೆಕ್ಸ್ಟ್ ಏನಿದೆ ಅಂದರೆ ಭಾರತ ರತ್ನವನ್ನು ಪಡೆದ ಮೊದಲ ವಿಜ್ಞಾನಿ ಯಾರಿದ್ದಾರೆ ಅಂತ ಕೇಳಿದರೆ ಯಾರಿದ್ದಾರೆ? ಸಿ ವಿ ರಾಮನ್, ಮತ್ತು JC ಬೋಸ್, ಚಂದ್ರಶೇಖರ್, APJ ಅಬ್ದುಲ್ ಕಲಾಂ ಅಂತ ಕೇಳಿದ್ರೆ ಸಿ ವಿ ರಾಮನ್ ಇದ್ದಾರೆ, ಸರಿನಾ. ಸಿ ವಿ ರಾಮನ್ ಅವರಿಗೆ 1954 ಸಿಗುತ್ತೆ. ಪ್ರಥಮವಾಗಿ 3 ಜನ ಕೊಡ್ತಾರೆ. ಸಿ ವಿ ರಾಮನ್, ಸರ್ವಪಲ್ಲಿ ರಾಧಾಕೃಷ್ಣ, ಸಿ ರಾಜಗೋಪಾಲಾಚಾರಿ 3 ಕೊಡ್ತಾರೆ. 3 ಜನದಲ್ಲಿದ್ರೇನು ಇವರು ಇದ್ದಾರೆ. ಫಸ್ಟ್ ಕೊಟ್ಟಿದ್ದಾರೆ ಯಾರು ಅಂತ ಕೇಳಿದ್ರೆ ಸಿ ರಾಜಗೋಪಾಲಾಚಾರಿ ಅಂತ ಹೇಳಬೇಕು. ಬಟ್ ಅದೇ ವರ್ಷ ಇದ್ದರೆ 3 ಜನ ಕೊಡ್ತಾರೆ, ರಾಧಾಕೃಷ್ಣನಿಗೆ ಹಾಗೆ ರಾಮನ್ಗೆ. RRR, ಓಕೆನಾ, ಫಿಲ್ಮ್, ತೆಲುಗು ಫಿಲ್ಮ್ ಅಲ್ಲ ಇದು, ಓಕೆನಾ. ಇದು ಯಾರು ಭಾರತ ರತ್ನ ಪಡೆದವ್ರದ್ರ ಫಿಲ್ಮ್ ಇದು, RRR. ರಾಜಗೋಪಾಲಾಚಾರಿ, ರಾಮನ್ ಮತ್ತು ರಾಧಾಕೃಷ್ಣ. ಮತ್ತು ವಂದೇ ಮಾತರಂ ಪದವನ್ನು ರಚಿಸಿದವರು ಯಾರು ಅಂತ ಕೇಳಿದ್ದಾರೆ. ಓಕೆ, ವಂದೇ ಮಾತರಂ ಯಾರು ರಚಿಸಿದ್ದಾರೆ ಅಂತ ಕೇಳಿದ್ದಾರೆ? ರವೀಂದ್ರನಾಥ್ ಟ್ಯಾಗೋರ್, ಬಂಕಿಮ್ ಚಂದ್ರ ಚಟರ್ಜಿ, ಮೊಹಮ್ಮದ್ ಇಕ್ಬಾಲ್, ಶ್ಯಾಮ್ಲಾಲ್ ಗುಪ್ತಾ. ಓಕೆ, ಯಾರು ಅಂತ ಕೇಳಿದ್ರೆ ಬಂಕಿಮ್ ಚಂದ್ರ ಚಟರ್ಜಿ ಇದಕ್ಕೆ ಸರಿಯಾದ ಉತ್ತರ. ಮತ್ತು ಅಮರ್ ಸೋನಾರ್ ಬಾಂಗ್ಲಾ ಅಂತ ಅನ್ನೋದು ಬಾಂಗ್ಲಾದೇಶದ ರಾಷ್ಟ್ರಗೀತೆ, ಹೌದು. ಬಟ್ ಅದನ್ನು ರಚಿಸಿದವರು ಯಾರು ಅಂತ ಕೇಳ್ತಾರೆ. ನಮ್ಮ ಭಾರತನ ರಾಷ್ಟ್ರಗೀತೆ ರಚಿಸಿದ್ರಲ್ವಾ ಯಾರು? ರವೀಂದ್ರನಾಥ್ ಟ್ಯಾಗೋರ್ ಇವರೇ. ಹಾಗೆ ಭಾರತ ಮಾತೆ ಇದ್ರೆ ಒಂದು ಚಿತ್ರ ಇದೆ ಗೊತ್ತಾ? ಭಾರತ ಮಾತೆ ಅನ್ನೋದು ಒಂದು ಚಿತ್ರ ಬಿಡಿಸಿದ್ದಾರೆ. ಆ ಭಾರತ ಮಾತೆ ಚಿತ್ರ ಬಿಡಿಸಿದವ್ರು ಯಾರು ಅಂತ ಕೇಳಿದ್ದಾರೆ, ಕ್ವಶನ್ ಪೇಪರ್. ಈ PSNಯಲ್ಲೂ ಕೇಳಿದ್ದಾರೆ, ಮೇ ಬಿ ಮುಂದೆ ಬರ್ತಿರ್ಬೇಕು, 2020 ಬರ್ತಿರ್ಬೇಕು. ಅದು ಯಾರಂದರೆ ಅಬೀಂದ್ರನಾಥ್ ಟ್ಯಾಗೋರ್ ಅಂತ ಬರ್ತಾರೆ, ಓಕೆನಾ. ಅಬೀಂದ್ರನಾಥ್ ಟ್ಯಾಗೋರನವ್ರು ಏನು ಮಾಡಿದ್ದಾರೆ ಅಂದರೆ ಭಾರತ ಮಾತೆಯ ಚಿತ್ರ ಬಿಡಿಸಿದ್ದಾರೆ. ಓಕೆ, ಭಾರತ ಮಾತೆ ಚಿತ್ರ ಅಂತ ನಾವು ಓದ್ತೀವಲ್ಲ, ಇವಾಗ ನಾವು ಜನವರಿ 26, ಆಗಸ್ಟ್ 15ಕ್ಕೆ ನಾವು ಇಡ್ತೀವಿ ಗೊತ್ತಾ ಭಾರತ ಮಾತೆಯ ಚಿತ್ರ. ಆ ಚಿತ್ರ ಬಿಡಿಸಿದವರು ಯಾರು ಅಂದರೆ ಅಬೀಂದ್ರನಾಥ್ ಟ್ಯಾಗೋರ್. ಮತ್ತು ನೆಕ್ಸ್ಟ್ ಏನಿದೆ, ಮೊಹಮ್ಮದ್ ಇಕ್ಬಾಲ್ ಇದೆಯಲ್ಲ, 3 ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಿದ ಉರ್ದು ಕವಿ ಯಾರು ಅಂದರೆ ಮೊಹಮ್ಮದ್ ಇಕ್ಬಾಲ್. ಹಾಗೆ ಪಾಕಿಸ್ತಾನ ಅನ್ನೋದು ಮೊದಲು ದೇಶ ಬೇಕು ಅಂತೇಳಿ ಬೇಡಿಕೆ ಇಟ್ಟ ದೊಡ್ಡ ಬಕ್ವಾಸ್ ಫೆಲೋ ಯಾರು ಅಂತಂದರೆ ಇವನೇ ಮೊಹಮ್ಮದ್ ಇಕ್ಬಾಲ್, ಸರಿನಾ. ಕವಿ ಅಂತ ಇವನು ಹೆಂಗೆ ಹೆಸರು ಇಟ್ಕೊಂಡ ನಾನು. ರಾಮಾಯಣ ದರ್ಶನಂ ಬರೆದ ಕವಿ ಯಾರು ಅಂತ ಕೇಳಿದ್ದಾರೆ. ಓಕೆ, ವಾಲ್ಮೀಕಿ. ಈ ವಾಲ್ಮೀಕಿ ಬಗ್ಗೆ ಇನ್ನೊಂದು ಏನು ಕೇಳಿದ್ದಾರೆ ಅಂದರೆ SSC ಇದರಲ್ಲಿ ಅದು CHSLಲ್ಲಿ, ಯಾಕೆ ರೀಸೆಂಟಾಗಿ ಮೊನ್ನೆ ನಡೀತಲ್ಲ ಅದು, ಅದರಲ್ಲಿ ಕೇಳಿದ್ದಾರೆ ವಾಲ್ಮೀಕಿ ಇನ್ನೊಂದು ಹೆಸರು ಏನಂತ ಕೇಳಿದ್ದಾರೆ, ರತ್ನಾಕರವರ್ಣಿ. ಓಕೆನಾ, ರತ್ನಾಕರ್ಣವರ್ಣಿ, ಓಕೆನಾ. ಅದು ಇದ್ರೇನೋ ಭರತೇಶ ವೈಭವ ಅಂತ ಹೇಳಿದ್ರೆ ಬರುತ್ತಲ್ಲ, ಅದು ರತ್ನಾಕರ್ಣವರ್ಣಿ ಅಂತ ಹೇಳಿ ಓದಿರ್ತೀವಿ. ಅದು ಅಲ್ಲ, ಇದು ರತ್ನಾಕರ್ಣವರ್ಣಿ ಅನ್ನೋದು ವಾಲ್ಮೀಕಿ ಇನ್ನೊಂದು ಹೆಸರು, ಪೂರ್ವ ಹೆಸರು ಅಂತೀವಲ್ವ, ಆ ಥರ. ಹಾಗೆ ಸ್ವಾಮಿ ವಿವೇಕಾನಂದರ ನರೇಂದ್ರನಾಥ ದತ್ತ ಇತ್ತಲ್ಲ, ಆ ಥರ ಇವ್ರದ್ದು. ಸೊ ನೆಕ್ಸ್ಟ್ ಏನಿದೆ, ವ್ಯಾಸ. ಈ ವ್ಯಾಸ ಏನಿದ್ರಲ್ಲ ಇವರಿದ್ರೇನೋ ಮಹಾಭಾರತ ಬರೆದಿದ್ದಾರೆ ಇವರು. ಮಹಾಭಾರತ. ಪಂಪ ಇದ್ರೇನೋ ಇದು ಬರೆದಿದ್ದಾರೆ, ಪಂಪ ಭಾರತ ಬರೆದಿದ್ದಾರೆ. ಪಂಪ ಯಾವ ಆಸ್ಥಾನದೊಳಗಿದ್ರು ಅಂದರೆ 2ನೇ ಅರಿಕೇಸರಿ ಆಸ್ಥಾನದೊಳಗಿದ್ದರು. ವಿಕ್ರಮಾರ್ಜುನ ವಿಜಯ ಅಂತ ಹೇಳಿದ್ರೆ ಬುಕ್ ಬರೆದಿದ್ದಾರೆ ಯಾರು? ಪಂಪ. ಕುವೆಂಪು ಅವರು ಏನು ಬರೆದಿದ್ದಾರೆ? ಮಲೆಗಳಲ್ಲಿ ಮದುಮಗಳನ್ನು ಬರೆದಿದ್ದಾರೆ. ರೀಸೆಂಟಾಗಿ ಇವ್ರದ್ದು ಮಲೆಗಳಲ್ಲಿ ಮದುಮಗಳ ಬುಕ್ ಇದೆಯಲ್ಲ, ಇದು ಇಂಗ್ಲೀಷಲ್ಲಿ ಟ್ರಾನ್ಸ್ಲೇಟ್ ಆಗಿದೆ. ಏನು ದ ಬ್ರೈಡ್ ಇನ್ ದ ಹಿಲ್ಸ್ ಅಂತೇಳಿ, ಏನೋ ಕುವೆಂಪು ಅಂತ ಹೇಳಿದ್ರೆ ಡಬಲ್ ಹಾಕಿ ದ ಬ್ರೈಡ್ ಇನ್ ದ ಹಿಲ್ಸ್ ಅಂತೇಳಿ ಬುಕ್ ಇದ್ರೇನೋ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಇಂಗ್ಲೀಷ್ನಲ್ಲಿ. ಯಾವ್ದು ಬುಕ್ ಅಂದರೆ ಮಲೆಗಳಲ್ಲಿ ಮದುಮಗಳು. ಯಾರು ಅಂತಂದರೆ ಶ್ರೀಕಾಂತ್ ಅಂತ ಬರ್ತಾರೆ. ಶ್ರೀಕಾಂತ್ ಮತ್ತು ಶ್ರೀನಿವಾಸನ್ ಅವರು. ಆ ಶ್ರೀಕಾಂತ್ ಮತ್ತು ಶ್ರೀನಿವಾಸ್ ಇದ್ದಾರಲ್ಲ, ಅವರು ಮಲೆಗಳಲ್ಲಿ ಮದುಮಗಳ ಬುಕ್ಕನ್ನು ಇಂಗ್ಲೀಷಿಗೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ರೀಸೆಂಟಲ್ಲಿ ಇದ್ರೇನೋ ನ್ಯೂಸಲ್ಲಿ ಇದೆಯಲ್ಲ, ಸೊ ಅದಕ್ಕೆ ಹೇಳ್ತಿದ್ದೀನಿ, ಅದು ನೆನ್ಪಿಟ್ಕೊಳ್ಳಿ. ಯಾರ್ದು? ಕುವೆಂಪು ಅವ್ರದ್ದು. ಅದ್ರಲ್ಲಿ ಸರಿಯಾದ ಉತ್ತರ ಯಾವುದಂದರೆ ವಾಲ್ಮೀಕಿ. ಮತ್ತು ಡಿಸೆಂಬರ್ 25 ಹುಟ್ಟಿದ ಭಾರತದ ಪ್ರಧಾನಿ ಯಾರು ಅಂತ ಕೇಳಿದ್ದಾರೆ. ಆವಾಗ ಮೇ ಬಿ ಇದ್ರೇನೋ ನ್ಯೂಸಲ್ಲಿ ಇರಬೇಕು, ಅದನ್ನು ಕೇಳಿದ್ದಾರೆ. ಡಿಸೆಂಬರ್ 25. ಮತ್ತು ಏನಂತಾರೆ ಇದಕ್ಕೆ? ಡಿಸೆಂಬರ್ 25 ಒಂದು ದಿನ ಆಚರಿಸ್ತೀವಿ ನಾವು. ಯಾವುದಂತ? ಡಿಸೆಂಬರ್ 26 ಕೃಷಿ ದಿನ ಡಿಸೆಂಬರ್ 23 ಕೃಷಿ ದಿನ ಅಂತ ಆಚರಿಸ್ತೀವಿ. ಮತ್ತು ಡಿಸೆಂಬರ್ 25 ಏನಂತ ಆಚರಿಸ್ತೀವಿ? ಅದು ಸ್ವಲ್ಪ ಗೂಗಲ್ ಮಾಡಿ, ಸ್ವಲ್ಪ ಗೊತ್ತಿದೆ, ಬಟ್ ಏನೋ ಬರ್ತಿಲ್ಲ ಅದು ಆನ್ಸರ್. ಏನು ಆಚರಿಸ್ತಾರೆ ಅದಕ್ಕೆ?
ಸರಿ, ಏನಂತಂತಂದರೆ ಉತ್ತಮ ಆಡಳಿತ ದಿನ ಅಂತ ಆಚರಿಸ್ತಾರೆ, ಓಕೆನಾ. ಗುಡ್ ಗವರ್ನೆನ್ಸ್ ಡೇ ಅಂತ ಆಚರಿಸ್ತೀವಿ. ಯಾವುದು ಅಂದರೆ ಡಿಸೆಂಬರ್ 25. ಯಾಕಂದರೆ ಅಟಲ್ ಬಿಹಾರಿ ವಾಜಪೇಯಿ ಇದ್ರಲ್ಲ, ಅವ್ರು ಇದನ್ನು ಅಷ್ಟು ಒಳ್ಳೆ ಆಡಳಿತ ಕೊಟ್ಟು ಹೋಗಿದ್ದಾರೆ. ಸೊ ಅವ್ರ ನೆನಪಿನ ಸಲುವಾಗಿ ಏನು ಮಾಡ್ತಾರೆ, ಡಿಸೆಂಬರ್ 25 ಉತ್ತಮ ಆಡಳಿತ ದಿನ, ಗುಡ್ ಗವರ್ನೆನ್ಸ್ ಡೇ ಅಂತ ಆಚರಿಸ್ತೀವಿ. ಗುಡ್ ಫ್ರೈಡೇ ಅಲ್ಲ, ಗುಡ್ ಗವರ್ನೆನ್ಸ್ ಡೇ ಅಂತ ಆಚರಿಸ್ತೀವಿ. ಯಾರ್ದು ಅಂತಂದರೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಹುಟ್ಟಿದ ದಿನ, ಸರಿನಾ. ಮತ್ತು ಭಾರತದ ಪ್ರಧಾನಿಯಾದ ಕರ್ನಾಟಕದ ಏಕೈಕ ವ್ಯಕ್ತಿ ಯಾರು ಅಂತಂದರೆ HD ದೇವೇಗೌಡ. ಯಾವಾಗ ಆಗ್ತಾರೆ ಅಂದರೆ 1996ರಲ್ಲಿ ಆಗ್ತಾರೆ, ಸರಿನಾ. 11 ತಿಂಗಳ ಅವಧಿ ಮಟ್ಟಿಗೆ ಆಗಿರ್ತಾರೆ ಇವರು. ಆನಂತರ ನೆಕ್ಸ್ಟ್ ಯಾರು ಅಂತಂದರೆ ನರಸಿಂಹರಾವ್. ಇದಾರ ದಕ್ಷಿಣ ಭಾರತದಿಂದ ಆಯ್ಕೆಯಾದ ಮೊದಲ ಪ್ರಧಾನಿ ಯಾರು ಅಂದರೆ ನರಸಿಂಹರಾವ್, ಸರಿನಾ. ಹಾಗೆ ಅದು ಸಂಸತ್ತನ್ನೇ ಎದುರಿಸದ, ಓಕೆನಾ, ಎದುರಿಸಿಲ್ಲ ಅವರು. ಆ ಪ್ರಧಾನಿ ಯಾರು ಅಂತಂದರೆ ಚೌಧರಿ ಚರಣ್ ಸಿಂಗ್, ಓಕೆ. ಯಾಕಂದರೆ ಸಂಸತ್ತಿದ್ರೇನೋ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ, ಅಧಿವೇಶನ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಅವರು ಇದನ್ನು ಮಾಡ್ತಾರೆ, ರಿಸೈನ್ ಮಾಡ್ತಾರೆ. ಇದು ರೀಸನ್. ಸೊ ಅದಕ್ಕೆ ಎದುರಿಸಿಲ್ಲ. ಯಾಕೆ ಅವ್ನಿಗೆ ಎಷ್ಟು ಸೊಕ್ಕಿತ್ತೆ, ನಾವು ಏನಾದ್ರು ಬಂದಿಲ್ಲ ಏನಂತ ಕೇಳಿದ್ರೆ ಹಾಗಲ್ಲ. ಆಲ್ರೆಡಿ ಇದ್ರೇನೋ ಪ್ರಧಾನಿಯಾಗಿ ಪ್ರಮಾಣ ವಚನ ತೊಗೊಂಡ್ರು. ಬಟ್ ನೆಕ್ಸ್ಟ್ ಸಂಸತ್ತು ಮೀನ್ಸ್ ಅಧಿವೇಶನ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಇದ್ರೇನೋ ರಾಜೀನಾಮೆ ಕೊಟ್ಬಿಡ್ತಾರೆ. ಯಾರು? ಚೌಧರಿ ಚರಣ್ ಸಿಂಗ್ ಅವರು. ಸೊ ನೆಕ್ಸ್ಟ್ ಏನಿದೆ ಅಂತಂದರೆ ಅಲೈ ದರ್ವಾಜವನ್ನು ಕಟ್ಟಿದವರು ಯಾರು ಅಂತ ಕೇಳಿದ್ದಾರೆ. ಅಲೈ ದರ್ವಾಜ ಸಿರೆ ಅಂತ ಬರುತ್ತೆ ಅಲ್ವಾ, ಅವು ಎರಡೂ ಇದ್ರೆ ಕಟ್ಟಿದವರು ಯಾರು ಅಂತ ಕೇಳಿದ್ರೆ ಮೊಹಮ್ಮದ್ ಬಿನ್ ತುಘಲಕ. ಇಲ್ಲ, ಇವನು ಕಟ್ಟಿದಿಲ್ಲ, ಇವನಿದ್ರೇನೋ ಆ ಕಡೆದೇನೋ ರಾಜಧಾನಿ ಚೇಂಜ್ ಮಾಡೋಕ್ಕೆ ಒಂದು ಹೋಗಿತ್ತು, ದೆಹಲಿ ಟು ದೇವಗಿರಿ, ಓಕೆನಾ. ಅದಾನಂತರ ಅಲ್ಲಾವುದ್ದೀನ್ ಹುಸೇನಾ, ಇವನಲ್ಲ, ಅಲ್ಲಾವುದ್ದೀನ್ ಖಿಲ್ಜಿಯಾ, ಹೌದು ಇವನೇ ಅಲ್ಲಾವುದ್ದೀನ್ ಖಿಲ್ಜಿ ಇದಾನಲ್ಲ ನೋಡಿ. ಇಲ್ಲಿ ಅಲ್ಲಾ ಅಂತಿದೆ, ಇಲ್ಲಿ ಅಲ್ಲಾ ಅಂತಿದೆ. ಎಕ್ಸಾಮ್ ಹಿಸ್ಟ್ರಿನಲ್ಲಿ ಹೆಂಗಾಗುತ್ತೆ ಅಂದರೆ ಆನ್ಸರ್ಸ್ ಅವ್ರದ್ದು ಫಸ್ಟ್ ಕ್ವಶನ್ ಏನು ಸ್ಟಾರ್ಟ್ ಆಗುತ್ತಲ್ಲ, ಇದೇನಾದರೂ ಇಟ್ಟದ್ದು ಮಾಡೋದು, ಅವ್ರ ಹೆಸರಲ್ಲಿ ಫಸ್ಟ್ ವರ್ಡು ಕೂಡ ಅದೇ ಇರುತ್ತೆ. ಬಟ್ ಇಲ್ಲಿ ಎರಡು ಅಲ್ಲಾವುದ್ದೀನ್ ಇದಾವಲ್ಲಪ್ಪ ಹುಲಿ ಅಂತ ಕೇಳಿದ್ರೆ ಏನು ಅಂತ ಹೇಳಬೇಕಂದ್ರೆ ಅಲ್ಲಾವುದ್ದೀನ್ ಹುಸೇನ್ ಅಷ್ಟೇ ಇದು ಫೇಮಸ್ ಇಲ್ಲ. ಸೊ ಅಷ್ಟು ಫೇಮಸ್ ಇರೋ ನಾವು ಅದೇ ಕೇಳಕ್ಕೆ ಹೋಗ್ತಾರೆ. ಸೊ ಅಲ್ಲಾವುದ್ದೀನ್ ಖಿಲ್ಜಿದೇ ಕೇಳಿರ್ತಾರೆ. ಸ್ವಲ್ಪ ಓದಿರ್ತೀರ, ಬಟ್ ಹೀಗೆ ಟ್ರಿಕ್ ಇಟ್ಕೊಂಡ್ರೆ ಸ್ವಲ್ಪ ಇನ್ನೂ ಸ್ವಲ್ಪ ಜಾಸ್ತಿ ನೆನಪುಳಿತವೆ ಹಿಸ್ಟ್ರಿನಲ್ಲಿ, ಸರಿನಾ. ಮತ್ತು ನೆಕ್ಸ್ಟ್ ಯಾರು ಅಂತಂದರೆ ಪಂಚತಂತ್ರವನ್ನು ಬರೆದವರು ಯಾರು ಅಂತ ಕೇಳಿದ್ದಾರೆ. ಪಂಚತಂತ್ರ, ಓಕೆ. ಪಂಚತಂತ್ರ ಕಾಳಿದಾಸ, ಭವಭೂತಿ, ವಿಷ್ಣು ಶರ್ಮಾ, ಬಾಣಭಟ್ಟ. ಈ ಕ್ವಶನ್ ಹೀಗೆ ಕೇಳ್ಬೋದಾಗಿತ್ತು. ಪಂಚತಂತ್ರವನ್ನು ಕನ್ನಡದಲ್ಲಿ ಬರೆದವರು ಯಾರು ಅಂತ ಕೇಳಿದ್ರೆ ವಿಷ್ಣು ಶರ್ಮಾ ದುರ್ಗದ ಕೊಟ್ಟರೆ ಅಲ್ಲಿ ಏನಂತ ಹಾಕಬೇಕು ಅಂತಂದರೆ ಕನ್ನಡದಲ್ಲಿದ್ದರೆ ಇವರಲ್ಲ, ಯಾರು? ವಿಷ್ಣು ಶರ್ಮಾ ಅಲ್ಲ. ಸೊ ಅಲ್ಲಿ ಏನು ಉತ್ತರ ಆಗುತ್ತೆ ಅಂದರೆ ದುರ್ಗಸಿಂಹ ಆಗುತ್ತೆ, ಸರಿನಾ. ಸೊ ದುರ್ಗಸಿಂಹ ಏನಿದಾರಲ್ಲ ಅವ್ರು ಕನ್ನಡದಲ್ಲಿ ಬರೀತಾರೆ. ಬಟ್ ಸಂಸ್ಕೃತದಲ್ಲಿ ಬರೆದವರು ಯಾರು ಅಂದರೆ ವಿಷ್ಣು ಶರ್ಮಾ. ಹಾಗೆ ಪ್ರಪಂಚದಲ್ಲಿ ಅತಿ ಹೆಚ್ಚು ಭಾಷಾಂತರಗೊಂಡ ಪುಸ್ತಕ ಯಾವುದು ಅಂದರೆ ಮೊದಲು ಬೈಬಲ್ ಅತಿ ಹೆಚ್ಚಿದ್ರೆ ಭಾಷಾಂತರಗೊಂಡಿದೆ, ಓಕೆನಾ, ಟ್ರಾನ್ಸ್ಲೇಟ್ ಆಗಿದೆ ಅತಿ ಹೆಚ್ಚು ಭಾಷೆಗಳಿಗೆ. ಸೆಕೆಂಡ್ ಹೈಯೆಸ್ಟ್ ಯಾವುದಿದೆ ಅಂದರೆ ಅದು ಪಂಚತಂತ್ರ, ಸರಿನಾ. ಪಂಚತಂತ್ರ ಕಥೆಗಳಿದಲ್ಲ, ಈ ಬುಕ್ ಇದೆಯಲ್ಲ ಅತಿ ಹೈಯೆಸ್ಟ್ ಟ್ರಾನ್ಸ್ಲೇಟ್ ಆಗಿರೋ ಬುಕ್ ಇದು, ಪಂಚತಂತ್ರ ಕಥೆಗಳು. ಬರೆದವರು ಯಾರು ಅಂದರೆ ವಿಷ್ಣು ಶರ್ಮಾ ಅಂತ ಬರ್ತಾರೆ, ಸರಿನಾ. ಈ ವಿಷ್ಣು ಶರ್ಮಾ ಇದ್ದರೆ ಬರೀತಾರೆ ಪಂಚತಂತ್ರ. ಕಾಳಿದಾಸ ಪ್ರಶಸ್ತಿ ಇದ್ರೆ ಯಾವ ರಾಜ್ಯ ಕೊಡ್ತದೆ ಅಂತ ಹೇಳಿ, ಇದು ಕೂಡ ಕೇಳಿದ್ದಾರೆ ಕ್ವಶನ್. ಕಾಳಿದಾಸ ಸಮ್ಮಾನ್ ಪ್ರಶಸ್ತಿ ಯಾರು ಕೊಡ್ತಾರೆ, ಯಾವ ರಾಜ್ಯ ಕೊಡ್ತಾರೆ ಅಂತ ಕೇಳಿದ್ರೆ ಅದು ಕೊಡೋದು ಮಧ್ಯಪ್ರದೇಶ ರಾಜ್ಯ, ಓಕೆನಾ. ಮಧ್ಯಪ್ರದೇಶ ರಾಜ್ಯ ಅಂದರೆ ಕಾಳಿದಾಸ ಸಮ್ಮಾನ್ ಪ್ರಶಸ್ತಿ ಕೊಡ್ತದೆ, ಓಕೆನಾ. ಮತ್ತು ಈ ರೀಸೆಂಟಾಗಿ ಕಾಳಿದಾಸ ಪ್ರಶಸ್ತಿ ಕರ್ನಾಟಕದ ಯಾವ ವ್ಯಕ್ತಿಗೆ ಕೊಟ್ಟಿದೆ ಅಂತ ಕೇಳಿದ್ರೆ ಏನಂತ ಹೇಳ್ತೀರಾ? ಗಂಜೀಫಾ ರಘುಪತಿ ಅಂತ ಇದ್ದಾರೆ ಒಬ್ಬರು, ಓಕೆನಾ. ಗಂಜೀಫಾ ಅಂತ ಅವ್ರ ಹೆಸರೇ ಅದು, ಥರ ಡಿಫ್ರೆಂಟ್ ನೇಮ್ ಇಟ್ಕೊಂಡಿದ್ದಾರೆ ಅವರು. ಗಂಜೀಫಾ ರಘುಪತಿ ಭಟ್ ಅಂತ ಹೇಳಿದ್ದಾರೆ ಅವರು. ಅವ್ರಿಗೆ ಸಿಕ್ಕಿದೆ ಯಾವುದು? ಕಾಳಿದಾಸ ಸಮ್ಮಾನ್ ಪ್ರಶಸ್ತಿ. ಯಾವ ರಾಜ್ಯ ಕೊಡ್ತದೆ ಅಂತ ಕೇಳಿದ್ರೆ ಮಧ್ಯಪ್ರದೇಶ ಕೊಡ್ತದೆ. ಹಾಗೆ ಕೇರಳ ಪ್ರಭಾ ಅನ್ನೋದಿದ್ರೇನೋ ರೀಸೆಂಟಾಗಿ ಯಾರಿಗೆ ಸಿಕ್ತು ಅಂತಂದರೆ ಸೋಮೇಶ್ವರನ್ ಅನ್ನೋರಿಗೆ ಸಿಕ್ಕಿದೆ. ಸೋಮೇಶ್ವರ ಯಾರು ಅಂತಂದರೆ ಇವರು ಇಸ್ರೋದ ಅಧ್ಯಕ್ಷ, ಅವ್ರಿಗೆ ಸಿಕ್ಕಿದೆ, ಓಕೆನಾ. ಇದು ಬಾಣಭಟ್ಟ ಏನು ಬರೆದಿದ್ದಾರೆ ಅಂದರೆ ಹರ್ಷಚರಿತ ಬರೆದಿದ್ದಾರೆ. ಸೊ ನೆಕ್ಸ್ಟ್ ಏನಿದೆ, ಮಾನವನ ಮುಖದಲ್ಲಿರುವ ಒಟ್ಟು ಎಲುಬುಗಳ ಸಂಖ್ಯೆ, ಎಲುಬು ಪುಡಿ ಮಾಡ್ತೀನಿ ನೋಡು ಮಗನೇ ಅಂತ ಅಂತೀವಲ್ವ, ಅದು ಎಷ್ಟು ಮೂಳೆಗಳಿದ್ದಾವೆ, ಎಷ್ಟು ಎಲುಬುಗಳಿದ್ದಾವೆ ಅಂತ ಕೇಳಿದ್ದಾರೆ. 14 ಇದ್ದಾವೆ, 28 ಇದ್ದಾವೆ, 22 ಇದ್ದಾವೆ, 18 ಇದ್ದಾವೆ, 10 ಇದ್ದಾವೆ ಅಂತ ಕೇಳಿದ್ರೆ 14 ಇದ್ದಾವೆ. ಮಾನವನ ಮುಖದಲ್ಲಿ 14 ಇದ್ದಾವೆ, ಸರಿನಾ. 14 ಎಲುಬುಗಳು ಮಾನವನ ಮುಖದಲ್ಲಿದ್ದಾವೆ. ಸೊ ಇದು ESI ಕ್ವಶನ್ ಪೇಪರ್ ಇದೆಯಲ್ಲ, ಇದರಲ್ಲಿ ಟೋಟಲ್ ಎಷ್ಟು ಕ್ವಶನ್ ಇದ್ದಾವೆ ಅಂದರೆ 75 ಕ್ವಶನ್ಸ್ ಮಾತ್ರ ಇದ್ದಾವೆ. ಸೊ 75 ಕ್ವಶನ್ಸ್ನ ಕಂಪ್ಲೀಟ್ ಮಾಡಿದ್ದಾಯಿತು. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇಫ್ ಒಂದು ವಿಡಿಯೋ ಇಲ್ಲಿವರೆಗೂ ನೋಡಿ ಕೂಡ ಇಷ್ಟ ಆಗಲಿಲ್ಲ ಅಂತಂದರೆ ಸೊ ಥ್ಯಾಂಕ್ ಯು, ಬಟ್ ಇದ್ರೇನೋ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದೆ. ಥ್ಯಾಂಕ್ ಯು ಸೊ ಮಚ್.